Hello dear students, welcome to Sing Style of Maths. So ನಾವು KSET previous year question papers ನ ಸಾಲ್ವ್ ಮಾಡ್ತಾ ಇದ್ವಿ. ಅದರಲ್ಲಿ 2013 ಆಗಿದೆ, 2018 ಆಗಿದೆ. ಹೌದಾ? ಸೊ ಇವತ್ತು ಬಂದ್ಬಿಟ್ಟು 2014 ನ ಮಾಡೋಣ. And as I always say you, this video is only for those who have completed the concepts, okay? Because ನಾನೇನು ಅಸ್ಯೂಮ್ ಮಾಡಿ ಇದನ್ನ ಟೀಚ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಿಮಗೆ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಇದೆ. ಕ್ಲಿಯರ್ ಆದಮೇಲೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಗೆ ಬಂದಿದ್ದೀರಾ ಅಂತೇಳಿ. ಓಕೆ, ಬಿಕಾಸ್ ಅದಾಗಿಲ್ಲ ಅಂತ ಅಂದರೆ ಪ್ಲೀಸ್ ದಿಸ್ ಈಸ್ ನಾಟ್ ದ ವಿಡಿಯೋ ಫಾರ್ ಯು. ಪ್ಲೀಸ್ ಜಸ್ಟ್ close this video and go back to your studies, complete the concepts and then come back to this video. That will be more helpful for you. ಇಲ್ಲ ಅಂದರೆ ನಿಮಗೆ ಏನು ಅನ್ಸುತ್ತೆ, ಏನು ಡೈರೆಕ್ಟಾಗಿ ಸುಮ್ಮನೆ ಸ್ಟೆಪ್ಸ್ ನೀಟಾಗಿ ಹೇಳ್ತಿಲ್ಲ, ಹಂಗೆ ಹೇಳ್ಕೊಂಡು ಹೋಗ್ತಿದ್ದಾರೆ ಮ್ಯಾಮು ಅಂತ ಅನಿಸುತ್ತೆ. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಟೆಲ್ ಯು. ಓಕೆ, ಆ್ಯಂಡ್ ಇನ್ನೇನು ಅಷ್ಟೇ. ಇನ್ನು ನಿಮಗೆ ಕೆಸೆಟಿಂದ ಎಲ್ಲ ಲೆಕ್ಚರ್ಸ್ ಕೂಡ ಇದು ಪ್ಲೇಲಿಸ್ಟ್ ಇದೆ ಕೆಸೆಟ್ ಅಂತೇಳಿ ಇದೇ ಚಾನಲಲ್ಲಿ, ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ ಆಯಿತಾ. ಸೊ ಅಲ್ಲಿ ನಿಮಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ನಾವು ಸಾಲ್ವ್ ಮಾಡ್ತಾ ಹೋದಂಗೆಲ್ಲ ಅಲ್ಲೇ ಅವೈಲೇಬಲ್ ಆಗುತ್ತೆ. ರೈಟ್, ಸೊ ಲೆಟ್ ಇಸ್ ನಾಟ್ ವೇಸ್ಟ್ ಮೋರ್ ಟೈಮ್. ಕಮಿಂಗ್ ಟು ಪೇಪರ್ 2, ಅದರಲ್ಲಿ ಕ್ವೆಶನ್ ನಂಬರ್ 1ಗೆ ಬರೋಣ. ಸೊ ಕ್ವೆಶನ್ ನಂಬರ್ 1 ಏನು ಕೊಟ್ಟಿದ್ದಾರೆ ನಾನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಂತ ಕೇಳಿದ್ದಾರೆ. ಅಂದರೆ ಅರ್ಥ ಏನು, ಕಂಡೀಷನ್ಸ್ ಕೊಟ್ಟಿದ್ದಾರೆ. 4 ಕಂಡೀಷನ್ಸಲ್ಲಿ ಯಾವುದೋ ಒಂದು ಟ್ರೂ ಇದೆ, ಇನ್ನು 3 ತಪ್ಪಿದೆ, ಅದನ್ನು ನೀವು ಕಂಡುಹಿಡಬೇಕಾಗಿದೆ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ? ಓಕೆ, ಸೊ ಜಸ್ಟ್ ಚೆಕ್ ಇಟ್ ಔಟ್. ವಾಟ್ ಕ್ಯಾನ್ ಯು ಸೇ ಫ್ರಮ್ ದಿಸ್? ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ ಯಾವತ್ತೇ ಆಗಲಿ. ಈಗ ಪೈ ಕ್ಯೂಬು ಪೈ ವ್ಯಾಲ್ಯೂ ಏನು ಹೇಳಿ, 3.14 ಹೌದು ತಾನೆ. ಆ್ಯಂಡ್ 3 ಬಿಲಾಂಗ್ಸ್ ಟು ಹೋಲ್ ನಂಬರ್ ಆರ್ ನ್ಯಾಚುರಲ್ ನಂಬರ್, ಏನಾದರೂ ಹೇಳಿ, ನೋ ಪ್ರಾಬ್ಲಮ್. ಸೊ ಡೆಫಿನೆಟ್ಲಿ 3 ಈಸ್ ಗ್ರೇಟರ್ ದ್ಯಾನ್ ಪೈ ಈಸ್ ಗ್ರೇಟರ್ ದ್ಯಾನ್ 3. ಹೌದಾ? ಕರೆಕ್ಟ್ ತಾನೆ. 3.14 ಈಸ್ ಗ್ರೇಟರ್ ದ್ಯಾನ್ 3. ಸೊ ದೇರ್ಫೋರ್ ಪೈ ಈಸ್ ಗ್ರೇಟರ್ ದ್ಯಾನ್ 3 ಅಂತ ಬರಿಬೋದು. ಆದರೆ ಇಲ್ಲಿ ಒಂದು ನೀವು ನೆನ್ಪಿಟ್ಕೋಬೇಕಾಗಿರೋ ರಿಸಲ್ಟ್ ಏನು ಅಂತ ಅಂದರೆ ಎಕ್ಸ್ಪೋನೆನ್ಷಿಯಲ್. ಇದು ನೀವು ನೆನ್ಪಿಟ್ಕೊಳ್ಳಿ ಅಥವಾ ಬರ್ಕೊಳ್ಳಿ ಎಲ್ಲಾದರೂ. ಎಕ್ಸ್ಪೋನೆನ್ಷಿಯೇಷನ್ ವಿತ್ ಅ ಬೇಸ್, ಇದೇನು ಬೇಸ್ ವ್ಯಾಲ್ಯೂ ಇದೆಯಲ್ಲ, ಗ್ರೇಟರ್ ದ್ಯಾನ್ 1 ಇದ್ದರೆ ಅದರದ್ದು ಗ್ರೋತು ಬಹಳ ಬೇಗ ಆಗುತ್ತೆ. ಓಕೆ, ಲೀಡ್ಸ್ ಟು ಫಾಸ್ಟರ್ ಗ್ರೋತ್ when the exponent is larger. ಸೊ ಏನಿಂತ ಹೇಳ್ತಾ ಇರೋದು, ಬೇಸ್ ವ್ಯಾಲ್ಯೂ ಏನಿದೆಯಲ್ಲ ಅದು ಗ್ರೇಟರ್ ದ್ಯಾನ್ 1 ಇದ್ದು ಅದ್ರ ಮೇಲ್ಗಡೆ ನಾವೇನು ಎಕ್ಸ್ಪೋನೆಂಟ್ಸ್ ಬರಿತೀವೋ ಅದು ಕೂಡ ಈ ಪವರ್ ಇದೆಯಲ್ಲ, ಅದು ಯಾವುದಕ್ಕೆ ಜಾಸ್ತಿ ಇದೆಯೋ ಅದ್ರ ತಕ್ಕಂತೆ ಆ ವ್ಯಾಲ್ಯೂ ಏನಿದೆ ಜಾಸ್ತಿ ಬೇಗ ಗ್ರೋತ್ ಆಗುತ್ತೆ ಗ್ರಾಫಿಕಲಿ ನಾವು ನೋಡಿದಾಗ. ಓಕೆ, ಸೊ ಅದು ನೀವು ನೆನ್ಪಿಟ್ಕೋಬೇಕು. ಅದ್ರ ಬೇಸ್ ಮೇಲೆ ನಾವೇನು ಹೇಳ್ಬೋದು, ಈಗ ಪೈ ಟು ದಿ ಪವರ್ ಆಫ್ 3 ಮಾಡಿದ್ರೆ ಮತ್ತು 3 ಟು ದಿ ಪವರ್ ಆಫ್ ಪೈ ಮಾಡಿದ್ರೆ ಏನು ಸಿಗುತ್ತೆ, ಯಾರ್ದು ಎಕ್ಸ್ಪೋನೆಂಟ್ ವ್ಯಾಲ್ಯೂ ಜಾಸ್ತಿ ಇದೆ, ಇದು ತಾನೆ 3.14. ಸೊ ದೇರ್ಫೋರ್ ಇದ್ರದ್ದು ಗ್ರೋತು ಬಹಳ ಬೇಗ ಆಗುತ್ತೆ ಆ್ಯಸ್ ಕಂಪೇರ್ಡ್ ಟು ಪೈ ಕ್ಯೂಬ್. ದೇರ್ಫೋರ್ 3 ಪವರ್ ಪೈ ಈಸ್ ಗ್ರೇಟರ್ ದೆನ್ ಪೈ ಕ್ಯೂಬ್, ವಿಚ್ ಈಸ್ ನಥಿಂಗ್ ಬಟ್ ಇದನ್ನು ರಿವರ್ಸ್ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ ಆಪ್ಷನ್ ಬಿ. ಆಲ್ರೈಟ್, ಉಲ್ಟಾ ಮಾಡಿ ಹೇಳಿದ್ದಾರೆ ಅಷ್ಟೇ, ಪೈ ಕ್ಯೂಬ್ ಲೆಸ್ ದೆನ್ 3 ಪವರ್ ಪೈ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಸೊ ಇದನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಕಮಿಂಗ್ ಟು ಕ್ವೆಶನ್ ನಂಬರ್ 2, ದ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಆಫ್ ದ ಪವರ್ ಸೀರೀಸ್. ಏನು ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಆಫ್ ದ ಪವರ್ ಸೀರೀಸ್ summation n is equal to 0 to infinity 2 to the power of n plus 1 divided by n factorial into z power n is. ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಮೇಲಂತೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಏನು ಬರಿಬೋದು ಅದಕ್ಕೆ, ಏನು ಬರೀತೀರಾ? ಎಸ್, ಪ್ಲೀಸ್ ಯು ಪಾಸ್ ದ ವಿಡಿಯೋ ಆ್ಯಂಡ್ ಯು ಕ್ಯಾನ್ ಟ್ರೈ. ಇಫ್ ಯು ಡೋಂಟ್ ಗೆಟ್ ದ ಆನ್ಸರ್ ಯು ಲೆಟ್ ಮೀ ನೋ. ಓಕೆ, ದೆನ್ ಯು ರೆಸ್ಯೂಮ್ ದ ವಿಡಿಯೋ, ದಟ್ಸ್ ಇಟ್, ಸಿಂಪಲ್. ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಫಾರ್ಮುಲಾ ಗೊತ್ತಿತ್ತು ತಾನೆ, ಲಿಮಿಟ್ n tends to infinity. ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಬಂತು ಅಂದರೆ an plus 1 divided by an ಮಾಡ್ಕೋತೀರಾ. ಅದನ್ನು ಏನು ಮಾಡಬೇಕು, ನೀವು ಸಿಂಪ್ಲಿಫೈ ಮಾಡಬೇಕು. ಸೊ an plus 1, ಫಸ್ಟ್ ಆಫ್ ಆಲ್ an ಏನು ಕೊಟ್ಟಿದ್ದಾರೆ ನೋಡಿ, an ಇಂಟು z ಪವರ್ n. ಹೌದಾ? ಸೊ an ಬಂದುಬಿಟ್ಟು ಲಿಮಿಟ್ n tends to infinity. an plus 1 ಬಿಡಿ ಫಸ್ಟು, ಎಲ್ಲಿ ಬರೆಯನ್ರಿ, an is equal to ಏನಿದೆ 2 to the power of n plus 1 divided by n factorial. ಹೌದಾ? ಸೊ ಇದು ಬಂದುಬಿಟ್ಟು ನಿಮ್ಮ an ವ್ಯಾಲ್ಯೂ. an plus 1 ಅಂತ ಅಂದರೆ ಅರ್ಥ ಏನು, n ಇರೋ ಜಾಗದಾಗೆ n plus 1 ಹಾಕ್ಕೊಳ್ಳಿ. ಇಲ್ಲಿ ಇನ್ನೂ ಪ್ಲಸ್ 1 ಇದೆ ತಾನೆ, ಅದೊಂದು ಪ್ಲಸ್ 1 ಇಲ್ಲಿ ಹಾಕಿ, ಡಿವೈಡೆಡ್ ಬೈ n ಇರೋ ಜಾಗದಾಗೆ n plus 1 ಹಾಕಿ. ದಿಸ್ ಈಸ್ an plus 1
ಹೋಲ್ ಡಿವೈಡೆಡ್ ಬೈ ಏನಾಗುತ್ತಲ್ಲ ಅದೇನಾಗುತ್ತೆ ರೆಸಿಪ್ರೋಕಲ್ ಆಗುತ್ತೆ. ಸಿಂಪಲ್. n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಪವರ್ n ಪ್ಲಸ್ 1. ಐ ಹೋಪ್ ಅರ್ಥ ಆಗಿದೆ ಈ ಸ್ಟೆಪ್ಪು. ಸೊ ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ. 2n ಪ್ಲಸ್ 1 ಪ್ಲಸ್ 1 ಇದೆ ತಾನೇ. ಸೊ ಫಸ್ಟ್ ಆಫ್ ಆಲ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 2 ಪವರ್ n ಪ್ಲಸ್ 1 ಇಂಟು 2 ಅಂತ ಬರಿಬೋದಾ? ಎಸ್. ಡಿವೈಡೆಡ್ ಬೈ n ಪ್ಲಸ್ 1 ಇಂಟು n ಫ್ಯಾಕ್ಟೋರಿಯಲ್ ಅಂತ ಬರಿಬೋದಾ? ಇಂಟು ಇಲ್ಲೇನಿದೆ ಆ್ಯಸ್ ಇಟ್ ಈಸ್ ಬರೀರಿ. ಇದೇನಾಯಿತು? ಕ್ಯಾನ್ಸಲ್. n factorial cancel. So now as n tends to infinity, what do you get now? 2 divided by infinity ಸಿಗುತ್ತೆ, which is nothing but 0. ಹಂಗೆ ಇದು ನೋಡಿದ ತಕ್ಷಣ 0 ಅಂತ ಹೋಗಿ ಟಿಕ್ ಹಾಕಬೇಡಿ. ಬಿಕಾಸ್ ರಿಮೆಂಬರ್ LHS ಅಲ್ಲಿ ಏನಿತ್ತು 1/r, ನಮಗೆ ಬೇಕಿರೋದೇನು r. ಸೊ ಜಸ್ಟ್ ಟ್ರಾನ್ಸ್ಫರ್ ದಿಸ್ ಸೈಡ್. ಅಲ್ಲಿಗೆ ಏನಾಗುತ್ತೆ, ಈ ಕಡೆ ಬಂದಾಗ 1/0, 0 ಈ ಕಡೆ ಬಂದರೆ ಇಸ್ ಈಕ್ವಲ್ ಟು r, ವಿಚ್ ಇಸ್ ನಥಿಂಗ್ ಬಟ್ infinity. 1/0 ಅಂದರೆ infinity ತಾನೆ. Yes. Is there option? Yes. Option A. So therefore option A is the right answer. Done. So coming to question number 3, which one of the following statements is false ಅಂತ ಕೇಳಿದ್ದಾರೆ. ಅಂದರೆ ಅರ್ಥ ಏನು? ಯಾವುದೋ 3 ಸ್ಟೇಟ್ಮೆಂಟ್ಸು ಕರೆಕ್ಟ್ ಇದ್ದಾವೆ, ಯಾವುದೋ ಒಂದು ಫಾಲ್ಸ್ ಇದೆ. ಸೊ ಆ 3 ಸ್ಟೇಟ್ಮೆಂಟ್ ಯಾವ್ದು ಕರೆಕ್ಟ್ ಇದೆಯಾ ಅಂತ ನೀವು ಐಡೆಂಟಿಫೈ ಮಾಡಿಬಿಟ್ರೆ 4ನೇದು ಫಾಲ್ಸ್ ಅಂತ ಆಟೋಮೆಟಿಕಲಿ ಗೊತ್ತಾಗುತ್ತೆ. ಸೊ ಲೆಟ್ ಅಸ್ ಜಸ್ಟ್ ಗೋ ವಿತ್ ದಿಸ್. ಏನು ಕೊಟ್ಟಿದ್ದಾರೆ? ಆಪ್ಷನ್ 1, ಎ ಕೌಂಟಬಲ್ ಯೂನಿಯನ್ ಆಫ್ ಕೌಂಟಬಲ್ ಸೆಟ್ಸ್ ಈಸ್ ಕೌಂಟಬಲ್. ಡನ್. ಕರೆಕ್ಟ್ ಇದೆ ತಾನೆ. ಸೊ ಕೌಂಟಬಲ್ ಯೂನಿಯನ್ ಆಫ್ ಕೌಂಟಬಲ್ ಸೆಟ್ಸ್ ಈಸ್ ಕೌಂಟಬಲ್ ಅನ್ನೋದು ಬಹಳ ಪರ್ಮನೆಂಟ್ ರಿಸಲ್ಟ್. ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ರಿಯಲ್ ಅನಾಲಿಸಿಸ್ ನೀವು ಸ್ಟಾರ್ಟ್ ಮಾಡಿ ಅದರಲ್ಲಿ ಕೌಂಟಬಿಲಿಟಿ ಆಫ್ ಸೆಟ್ಸ್ ಬಗ್ಗೆ ಮಾತಾಡಿದ್ರೆ ಫಸ್ಟ್ ಬರೋದೇ ಇದು ರಿಸಲ್ಟು, ಥೆರಮ್ ಆ್ಯಂಡ್ ಆಲ್ ದೋಸ್ ಸ್ಟಡಿ ಮಾಡಿದಾಗ. ಹೌದಾ? ನೆಕ್ಸ್ಟ್ ಕಮಿಂಗ್ ಟು ಆಪ್ಷನ್ ಬಿ, ದ ಸೆಟ್ ಆಫ್ ಆಲ್ ಸೀಕ್ವೆನ್ಸಸ್ ಹೂಸ್ ಎಲಿಮೆಂಟ್ಸ್ ಆರ್ ದ ಡಿಜಿಟ್ಸ್ 0 and 1 ಈಸ್ ಕೌಂಟಬಲ್. ಏನು ಹೇಳಿದ್ದಾರೆ ಹೇಳಿ? ದ ಸೆಟ್ ಆಫ್ ಆಲ್ ಸೀಕ್ವೆನ್ಸಸ್, ಪ್ರತಿಯೊಂದು ಸೀಕ್ವೆನ್ಸ್ 0 ಮತ್ತು 1 ಮಧ್ಯದಲ್ಲಿ ಬರೋದು ಅನ್ಕೌಂಟಬಲ್ ತಾನೆ, ಕೌಂಟಬಲ್ ಅಲ್ಲ. ಅಲ್ಲಿ ಅನ್ಕೌಂಟಬಲ್ ಕೊಟ್ಟಿದ್ದಿದ್ರೆ ಏನಾಗೋದು? ಕರೆಕ್ಟ್ ಆಗೋದು. ಸೊ ದೇರ್ಫೋರ್ ಬಿ ಈಸ್ ಫಾಲ್ಸ್. ಇನ್ನು ಮುಂದೆ ಚೆಕ್ ಮಾಡೋ ನೆಸೆಸಿಟಿ ಇಲ್ಲ, ಬಟ್ ಇಫ್ ಯು ವಾಂಟ್ ಟು ಚೆಕ್ ಯು ಕ್ಯಾನ್ ಚೆಕ್ ಬೈ ಯೋರ್ ಸೆಲ್ಫ್. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಆಲ್ ರಿಯಲ್ ನಂಬರ್ಸ್ ಎಕ್ಸ್ 0,1 ಅನ್ಕೌಂಟಬಲ್ ಕೊಟ್ಟಿದ್ದಾರೆ ನೋಡಿ. ಸಿಂಪಲ್. ನೆಕ್ಸ್ಟ್ ಸೆಟ್ ಇದು ಮೀನಿಂಗ್ ಏನಂದರೆ Z+ ಅಂತ ತೊಗೊಳ್ಳಿ. ಅಲ್ಲಿಗೆ Z+ ಕ್ರಾಸ್ Z+, ಅದು ಪ್ರಿಂಟಿಂಗ್ ಎರರ್ ಆಗಿದೆ. ಎನಿವೇಸ್ ದಟ್ ಡಸಂಟ್ ಮ್ಯಾಟರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವೆಶನ್ ನಂಬರ್ 3. ಕಮಿಂಗ್ ಟು ಕ್ವೆಶನ್ ನಂಬರ್ 4, ಸಿಮಿಲರ್ ಇದೆ. ಅಂದರೆ ಅರ್ಥ ಏನು? 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ 3 ಸರಿ ಇದ್ದು 1 ತಪ್ಪಿದೆ. ಜಸ್ಟ್ ಗೋ ವಿತ್ ದ ಸ್ಟೇಟ್ಮೆಂಟ್ಸ್ ಫಸ್ಟ್. ಸೊ ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಬೌಂಡೆಡ್. ಡನ್, ಗೊತ್ತಿದೆ ನಮಗೆ. ನೆಕ್ಸ್ಟ್ ಎವ್ರಿ ಬೌಂಡೆಡ್ a monotonic sequence is convergent if and only if it is bounded. Done. ಕರೆಕ್ಟ್ ತಾನೆ? ಅದು ಕನ್ವರ್ಜೆಂಟ್ ಇದೆ ಅಂದರೆ ಮೊನೋಟಾನಿಕ್ ಸೀಕ್ವೆನ್ಸ್ ಎಸ್ಪೆಷಲಿ ಕನ್ವರ್ಜೆಂಟ್ ಇಫ್ ಆ್ಯಂಡ್ ಓನ್ಲಿ ಇಫ್ ಇಟ್ ಇಸ್ ಬೌಂಡೆಡ್. ಕರೆಕ್ಟ್. ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಆಸ್ ಎ ಕನ್ವರ್ಜೆಂಟ್ ಸಬ್ ಸೀಕ್ವೆನ್ಸ್. ಡೆಫಿನೆಟ್ಲಿ ಟ್ರೂ. ಅದು ಥಿರಮ್ ಇದೆ ಅಲ್ಲ ಕೋಶಿಸು, ಅದು ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಇಸ್ ಕನ್ವರ್ಜೆಂಟ್. ಅಲ್ಲಿಗೆ ಆಪ್ಷನ್ ಎ ಆಪ್ಷನ್ ಡಿ ಅಬ್ಸರ್ವ್ ಮಾಡಿ, ಎರಡು ಕೂಡ ಹೆಂಗೆ ಕೊಟ್ಟಿದ್ದಾರೆ? ವೈಸ್ ವರ್ಸ ತಾನೆ. ಸೊ ಅದರಲ್ಲಿ ಇರಬಹುದು ಅಂತ ಚಾನ್ಸಸ್ಸು. ಸೊ ನಿಮಗೆ ಗೊತ್ತಿದೆ ಕನ್ವರ್ಜೆಂಟ್ ಸೀಕ್ವೆನ್ಸ್ ಒಂದು ಸೀಕ್ವೆನ್ಸು ಕನ್ವರ್ಜ್ ಆಗ್ತಿದೆ ಅಂದರೆ ಅದು ಬೌಂಡೆಡ್ ಡೆಫಿನೆಟ್ಲಿ. ಬಟ್ ಬೌಂಡೆಡ್ ಇದೆ ಅಂದ ತಕ್ಷಣ ಅದನ್ನು ಕನ್ವರ್ಜೆಂಟ್ ಅನ್ನೋದಿಲ್ಲ. ಕರೆಕ್ಟ್ನಾ? ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ x n = -1 whole power n. ದಟ್ ಇಸ್ ಬೌಂಡೆಡ್ ಬಟ್ ಇಟ್ ಈಸ್ ನಾಟ್ ಕನ್ವರ್ಜೆಂಟ್. ಹೌದಲ್ಲ? ಎಸ್ ಆರ್ ನೋ? ಸೊ ದೇರ್ಫೋರ್ option D is the statement which is false. Right. Coming to question number 5. Question number 5 ಏನು ಕೊಟ್ಟಿದ್ದಾರೆ ನೋಡಿ. Let f5 of x denote the polynomial ring over the field f5 with 5 elements. Which one of the following statements is true ಅಂತ ಕೇಳಿದ್ದಾರೆ. ಹೌದಾ? ಸೊ ಅಂದರೆ ಅರ್ಥ ಏನು? ಇಲ್ಲಿ ಕೇಳಿರೋದು 3 ಫಾಲ್ಸ್ ಇದೆ. 4 ಆಪ್ಷನ್ಸಲ್ಲಿ 3 ಫಾಲ್ಸ್ ಇದೆ, 1 ಟ್ರೂ ಇದೆ. ಅದನ್ನು ನೀವು ಐಡೆಂಟಿಫೈ ಮಾಡಬೇಕಾಗಿದೆ. ಹೌದಾ? ಸೊ ಕ್ವೆಶ್ಚನ್ ನಂಬರ್ 5ಅಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಕೊಟ್ಟಿರೋದೇನಿದೆಯಲ್ಲ f5 ಆಫ್ ಎಕ್ಸ್, ದಟ್ ಈಸ್ ನಥಿಂಗ್ ಬಟ್ ವಾಟ್? ಪಾಲಿನಾಮಿಯಲ್ ರಿಂಗ್. ಎಸ್ ಓ ನೋ? ಪಾಲಿನಾಮಿಯಲ್ ರಿಂಗ್ ನಮಗೊಂದು ಗೊತ್ತಿದೆ. ಇಫ್ ಎಫ್ ಇಸ್ ಎ ಫೀಲ್ಡ್, then that implies what? Then f of x is what? F of x is ED, means Euclidean domain ಆಗುತ್ತೆ, which implies ಅದು PID ಆಗುತ್ತೆ ಅಂದರೆ ಪ್ರಿನ್ಸಿಪಲ್ ಐಡಿಯಲ್ ಡೊಮೇನ್, which implies ಅದು UFD ಆಗುತ್ತೆ, ಯೂನಿಕ್ ಫ್ಯಾಕ್ಟರೈಸೇಷನ್ ಡೊಮೇನ್. ಹೌದಾನೆ? ಸೊ ಇಷ್ಟಾಗುತ್ತೆ ಅಂತೇಳಿ ಗೊತ್ತಿದೆ ನಮಗೆ. ಕಮ್ ಟು ದಿ ಆಪ್ಷನ್ಸ್. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ? ಇಟ್ ಈಸ್ ನಾಟ್ ಎ ಪ್ರಿನ್ಸಿಪಲ್ ಐಡಿಯಲ್ ಡೊಮೇನ್. ಆಗುತ್ತೆ ತಾನೆ ಪ್ರಿನ್ಸಿಪಲ್ ಐಡಿಯಲ್ ಡೊಮೇನ್. ಸೊ ದೇರ್ ಫಾರ್ ಟ್ರೂ. ಸಾರಿ, ಆಗುತ್ತಾ? ಫಸ್ಟ್ ಆಫ್ ಆಲ್ ನಾಟ್. ಹೌದಾನೆ? ಯಾಕೆ?
ಇದು ಪಾಲಿನಾಮಿಯಲ್ ರಿಂಗು. ಎಫ್ ಐ ಫಸ್ಟ್ ಆಫ್ ಆಲ್ ಫೀಲ್ಡ್ ಆಗಬೇಕು, ಫೀಲ್ಡ್ ಆದಮೇಲೆ ಅದು ಇ ಡಿ ಆಗುತ್ತೆ, ಅದಾದಮೇಲೆ ಪಿ ಐ ಡಿ ಆಗುತ್ತೆ, ಅದಾದಮೇಲೆ ಯು ಎಫ್ ಡಿ ಆಗುತ್ತೆ. ಬಟ್ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ನಾಟ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ದಿಸ್ ಈಸ್ ನಾಟ್ ಯುವರ್ ಆನ್ಸರ್. ದಟ್ ಈಸ್ ಟ್ರೂ, ಬಟ್ ದಟ್ ಈಸ್ ನಾಟ್ ಯುವರ್ ಆನ್ಸರ್. ವಿಚ್ ಆನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ಅಂದರೆ ಓಕೆ, ಇದು ಫಾಲ್ಸ್ ಆಗುತ್ತೆ. ಹೌದಾ, ಫೀಲ್ಡೇ ಆಗಲ್ಲ ಅಂದಮೇಲೆ ಇನ್ನು ಬಾಕಿ ಇದನ್ನ ಏನು ಮಾತಾಡ್ತೀರಾ. ಎನಿವೇಸ್, ಕಮಿಂಗ್ ಟು ಆಪ್ಷನ್ ಬಿ, ಇಟ್ ಈಸ್ ಅ ಬಿಟ್ ಕಾಂಪ್ಲಿಕೇಟೆಡ್. ಲೆಟ್ ಅಸ್ ಶಿಫ್ಟ್ ಟು ಆಪ್ಷನ್ ಸಿ. 3 ಯಾವುದಾದ್ರೂ ನಿಮಗೆ ಎಲಿಮಿನೇಷನ್ ಮೆಥಡ್ ಅಂದರೆ ಏನು, 3 ಯಾವುದಾದ್ರೂ ಗೊತ್ತಾಗ್ಬಿಟ್ರೆ ಸಾಕು. ಇನ್ನು ಒಂದು ಉಳಿದಿದ್ದು ನಿಮಗೆ ಗೊತ್ತಿರಲಿ ಬಿಡಲಿ, ಆನ್ಸರ್ ಟಿಕ್ ಮಾಡಿ ಬರ್ಬೋದು. ಓಕೆ, ಸೊ ಕಮಿಂಗ್ ಟು ಆಪ್ಷನ್ ಸಿ, ವಿ ಡೋಂಟ್ ನೋ ಅಬೌಟ್ ಬಿ, ರೈಟ್? ಸೊ ವೇಟ್ ಫಾರ್ ಎ ಮಿನಿಟ್. ಆಪ್ಷನ್ ಸಿ ಬನ್ನಿ. ಪ್ರೈಮ್ ಐಡಿಯಲ್ಸ್ ಆಫ್ ಎಫ್ ಐ ಆಫ್ ಎಕ್ಸ್ ಆರ್ ಓಲ್ ಮ್ಯಾಕ್ಸಿಮಲ್ ಅಂತ ಹೇಳಿದ್ದಾರೆ. ಹೌದಾ, ಅಂದರೆ ಅರ್ಥ ಏನು, ಏನಾಗುತ್ತೆ ಹೇಳಿ? ಪ್ರೈಮ್ ಐಡಿಯಲ್ಸ್ ಆರ್ ಆಲ್ ಮ್ಯಾಕ್ಸಿಮಲ್ಸ್ ಅಂತೇಳಿ. ಸೊ ಇಲ್ಲೇನು ಕೊಟ್ಟಿದ್ದಾರೆ ನಿಮಗೆ, ಜೆಡ್ ಪಿ ಆಫ್ ಎಕ್ಸ್. ಫಸ್ಟ್ ಆಫ್ ಆಲ್ ಅದು ಏನಾಗುತ್ತೆ, ಇಟ್ ಈಸ್ ಆಲ್ವೇಸ್ ಎ ಇಂಟೆಗ್ರಲ್ ಡೊಮೇನ್. ಎಸ್ ಆರ್ ನೋ? ಜೆಡ್ ಪಿ ಆಫ್ ಎಕ್ಸ್ ದಟ್ ಈಸ್ ಎಕ್ಸ್, ಇಟ್ಸ್ ಆಲ್ವೇಸ್ ವಾಟ್, ಇಂಟೆಗ್ರಲ್ ಡೊಮೇನ್. ನಿಮಗೆ ಆಪ್ಷನ್ ಡಿ ಅಲ್ಲಿ ಏನು ಕೊಟ್ಟಿದ್ದಾರೆ, ನಾಟ್ ಎ ಇಂಟೆಗ್ರಲ್ ಡೊಮೇನ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಅಲ್ಲೇ ಫಾಲ್ಸ್ ಮಾಡಿಕೊಟ್ರೆ ಆಪ್ಷನ್ ಡಿ. ಕಮಿಂಗ್ ಟು ಆಪ್ಷನ್ ಸಿ, ಆಪ್ಷನ್ ಸಿ ಕೂಡ ನಾವು ಡಿಸ್ಕಾರ್ಡ್ ಮಾಡ್ಬೋದು. ಹೆಂಗೆ? ಪ್ರೈಮ್ ಐಡಿಯಲ್ಸ್ ಆರ್ ಆಲ್ ಮ್ಯಾಕ್ಸಿಮಲ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಮಾತಾಡಬೇಕಾದ್ರೆ ಅದು ಫೀಲ್ಡ್ ಆಗಿರಬೇಕು. ಫೀಲ್ಡೇ ಆಗಿಲ್ಲ ಅಂದಮೇಲೆ ನಾಟ್ ಫೀಲ್ಡ್, ಸೊ ನಾಟ್ ಮ್ಯಾಕ್ಸಿಮಲ್, ಸಿಂಪಲ್. ಫೀಲ್ಡೇ ಆಗಿಲ್ಲ ಅಂದಮೇಲೆ ಮ್ಯಾಕ್ಸಿಮಲ್, ಪ್ರಿನ್ಸಿಪಲ್ ಐಡಿಯಲ್ ಡೊಮೇನು ಅವೆಲ್ಲ ಮಾತಾಡೋಕ್ಕೆ ಹೋಗಲ್ಲ ನಾವು. ಸೊ ದೇರ್ ಫಾರ್ ನಾಟ್ ಫೀಲ್ಡ್ ಇಂಪ್ಲೈಸ್ ನಾಟ್ ಮ್ಯಾಕ್ಸಿಮಲ್, ಸಿಂಪಲ್ ಕಾನ್ಸೆಪ್ಟ್. ಸೊ ದೇರ್ ಫಾರ್ ಆಪ್ಷನ್ ಸಿ ಡಿಸ್ಕಾರ್ಡೆಡ್, ದಿಸ್ ಇಸ್ ಆಲ್ಸೋ ಡಿಸ್ಕಾರ್ಡೆಡ್. ಡೆಫಿನೆಟ್ಲಿ ಉಳಿದಿರೋದೇನು ಆಪ್ಷನ್ ಬಿ, ಅದೇ ಟ್ರೂ ಅಂತ ಹಾಕ್ರಿ. ಸಿಂಪಲ್ ಇದೆ. ಓಕೆ, ಇನ್ಫಿನಿಟ್ಲಿ ಮೆನಿ ಕ್ವಶನ್ ರಿಂಗ್ಸ್ ಹೂಸ್ ಕಾರ್ಡಿನಾಲಿಟಿ ಇಸ್ ಬಿಗರ್ ದೆನ್ ಎ ಗಿವನ್ ನಂಬರ್, ದ್ಯಾಟ್ಸ್ ಟ್ರೂ. ಕಮಿಂಗ್ ಟು ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6 ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಲೆಟ್ ಪಿ ಬಿ ಎ ಪ್ರೈಮ್ ನಂಬರ್ ಆ್ಯಂಡ್ ಜಿ ಬಿ ಎ ಗ್ರೂಪ್ ಆಫ್ ಆರ್ಡರ್ ಪಿ ಪವರ್ 4, ದೆನ್ ಇದು ಡೈರೆಕ್ಟ್ ರಿಸಲ್ಟ್. ನಾನು ಮೊನ್ನೆ ತಾನೇ ಯಾವುದು 2018 ಮಾಡಬೇಕಾದ್ರೆ ಹೇಳಿದ್ದೆ ನಿಮಗೆ. ಏನು ಹೇಳಿ, ವಾಟ್ ಡಿಡ್ ಐ ಸೇ? ಇಫ್ ಯು ಹ್ಯಾವ್ an element, that is if P, that is an prime number that divides order of G, then that group G has what? G has an element. ಈ ರಿಸಲ್ಟ್ ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಭಾಳ ಕ್ವಶನ್ಸ್ ಕೇಳ್ತಾರೆ ಯೂಶಲಿ. ಆಫ್ ಆರ್ಡರ್ ಪಿ, ಇಲ್ಲ ಕ್ವಶನ್ ಕೇಳ್ತಾರೆ, ಇಲ್ಲ ಡೈರೆಕ್ಟ್ ಇಲ್ಲಿ ಕೇಳಿರೋ ಥರ ಡೈರೆಕ್ಟ್ ಸ್ಟೇಟ್ಮೆಂಟ್ಸ್ ಕೇಳ್ತಾರೆ. ಓಕೆ, ಸೊ ಏನಿದೆ ನೋಡಿ, ಇಫ್ ಪಿ ಡಿವೈಡ್ಸ್ ಆರ್ಡರ್ ಆಫ್ ಜಿ, ದೆನ್ ಜಿ ಹ್ಯಾಸ್ ಅನ್ ಎಲಿಮೆಂಟ್ ಆಫ್ ಆರ್ಡರ್ ಪಿ. ಸಿಂಪಲ್. ಸೊ ಇಲ್ಲಿ ಆಪ್ಷನ್ಸ್ ನೋಡ್ರಿ, ಎಲ್ಲಿದೆ? ಜಿ ಹ್ಯಾಸ್ ಅನ್ ಎಲಿಮೆಂಟ್ ಆಫ್ ಆರ್ಡರ್ ಪಿ ಎಲ್ಲಿದೆ? ಡಿ. ಸಿಂಪಲ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವೆಶನ್ ನಂಬರ್ 6. ಡನ್. ಎಸ್. ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 7 ಏನು ಕೊಟ್ಟಿದ್ದಾರೆ? ಎಸ್ ಇಸ್ ಈಕ್ವಲ್ ಟು ಏನಿದೆ, ಒಂದು ನಿಮಿಷ ಇದೆ. ಎಸ್, ಕ್ವೆಶ್ಚನ್ ನಂಬರ್ 7 ಏನು ಕೊಟ್ಟಿದ್ದಾರೆ? ಎಸ್ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡ್ಸ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅನ್ ಇಂಟೀಜರ್ ಡಿವಿಸಿಬಲ್ ಬೈ 20 ಅಂತ ಕೊಟ್ಟಿದ್ದಾರೆ. ದೆನ್ ವಾಟ್ ಹ್ಯಾಪನ್ಸ್? ಸಿಂಪಲ್. ಇಫ್ ಇಟ್ ಈಸ್ ಅನ್ ಇಂಟೀಜರ್, ಓಕೆ, ಇಫ್ ಇಟ್ಸ್ ಎ ಸೆಟ್ ದಟ್ ಈಸ್ ಕನ್ಸಿಸ್ಟಿಂಗ್ ಆಲ್ ದ ಮಲ್ಟಿಪಲ್ಸ್, ಇಂಟೀಜರ್ ಡಿವಿಸಿಬಲ್ ಬೈ 20 ಅಂತಂದರೆ 20ದ ಮಲ್ಟಿಪಲ್ಸ್ ಎಲ್ಲವೂ ಕೂಡ 20ಇಂದ ಡಿವಿಸಿಬಲ್ ಅಂತ ಅರ್ಥ. ಅಲ್ಲಿಗೆ 20ದ ಮಲ್ಟಿಪಲ್ಸ್ ಎಲ್ಲ ಎಕ್ಸಿಸ್ಟ್ ಆಗುತ್ತೆ ಆ ಸೆಟ್ಟಲ್ಲಿ. ದೇರ್ ಫೋರ್ ಇಟ್ ಈಸ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್ ಅಂತ ಡೈರೆಕ್ಟ್ ಹೇಳಬಹುದಾ? ಎಸ್, ಡೆಫಿನೆಟ್ಲಿ ಯು ಕ್ಯಾನ್ ಟೆಲ್ ದಟ್ ಎಸ್, ಇಟ್ ಈಸ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್. ದೇರ್ ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿದೌಟ್ ಚೆಕಿಂಗ್ ಎನಿ ಅದರ್ ಆಪ್ಷನ್ ಯು ಕ್ಯಾನ್ ಡೈರೆಕ್ಟ್ಲಿ ಟಿಕ್ ಓವರ್ ಇಟ್. ಓಕೆ, ಸೊ ನಿಮಗೆ ಒಂಚೂರು ಏನಂದರೆ ಎಕ್ಸಾಮ್ ಟೈಮಲ್ಲಿ ಯು ಶುಡ್ ನಾಟ್ ಗೋ ವಿತ್ 4 ಆಪ್ಷನ್ಸ್ ಆಲ್ವೇಸ್. ಇದೇನೋ ಇಲ್ಲೇನೋ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ನಾವು ಒಂದೊಂದೇ ಆಪ್ಷನ್ನ ನೋಡ್ಕೊತ ಹೋಗ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಎಕ್ಸಾಮಿನೇಷನ್ ಹಾಲ್ ಎಸ್ಪೆಷಲಿ, ವೇರ್ ಯು ಹ್ಯಾವ್ ವೆರಿ ಲಿಮಿಟೆಡ್ ಟೈಮ್, there you should not go with every option. That is smartness. Okay, answer smartly. Anyways, so question number 8 ಗೆ ಬಂದರೆ, let S is equal to, then the cardinality of the set of permutations of S which fixes exactly 2 elements is, ಇದೊಂಚೂರು ಕನ್ಫ್ಯೂಷನ್ ಇದೆ. ವಿ ವಿಲ್ ಡೂ ಇಟ್ ದಿಸ್ ಇನ್ ದ ಕಮಿಂಗ್ ಕ್ಲಾಸ್ ಇಫ್ ಪಾಸಿಬಲ್. ಅಥವಾ ಯಾರಿಗಾದ್ರೂ ಆನ್ಸರ್ ಗೊತ್ತಿದ್ರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆಲ್ ರೈಟ್. ಎಸ್, ಕಮಿಂಗ್ ಟು ಕ್ವಶನ್ ನಂಬರ್ 9, ದ ಸಮ್ ಆಫ್ ದ ಸೀರೀಸ್. ನೋಡಿ, ಈ ಥರ ಪ್ಯಾಟ್ರನಲ್ಲಿ ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಇರುತ್ತೆ. ಸೊ ಈ ಪ್ಯಾಟ್ರನ್ನಿಂದು ಕ್ವಶನ್ ಡಿಫಿಕಲ್ಟ್ ಅಲ್ಲ, ಸಾಲ್ವ್ ಮಾಡೋದು ಜಾಸ್ತಿ ಬೇಕಾಗಿಲ್ಲ, ಬಹಳ ಈಸಿ ಇದೆ. ಜಸ್ಟ್ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಆಯಿತಾ? ಸೊ ವಾಟ್ ಈಸ್ ದಟ್ ಫಾರ್ಮುಲಾ? ಎಸ್ ಇಸ್ ಈಕ್ವಲ್ ಟು, ಕ್ವಶನ್ ನಂಬರ್ 9 ಅಲ್ಲ, ಎಸ್ ಇಸ್ ಈಕ್ವಲ್ ಟು ಲಾಗ್ 4p ಡಿವೈಡೆಡ್ ಬೈ ಕ್ಯೂ.
ಕೆಲವೊಬ್ರು ಅದನ್ನೇನು ಇನ್ನೂ ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂತೇಳಿ 1/2 ಈ ಕಡೆ ಅಂದರೆ ಇದು ರೂಟ್ ಅಂದರೆ 1/2 ತಾನೇ ಪವರ್. ಸೊ ಅದನ್ನು ಈ ಕಡೆ ಕಳಿಸಿ log 4p/q ಅಂತಲೂ ಬರೆಸ್ತಾರೆ. ನೋ ಪ್ರಾಬ್ಲಮ್, ಯು ಕ್ಯಾನ್ ಗೋ ವಿತ್ ದಿಸ್ ಆರ್ ದಿಸ್, ನಾಟ್ ಎನ್ ಇಶ್ಯೂ. ಸೊ ಈಸ್ ಈಕ್ವಲ್ ಟು ಲಾಗ್, ಇಲ್ಲಿ ಪಿ ಮತ್ತು ಕ್ಯೂ ಅಂದರೆ ಅರ್ಥ ಏನು? ಸಿಂಪಲ್. ಪಿ ಅಂದರೆ ಪಾಸಿಟಿವ್ ಟರ್ಮ್ಸ್ ಎಷ್ಟಿದಾವೆ, ಕ್ಯೂ ಅಂದರೆ ನೆಗೆಟಿವ್ ಟರ್ಮ್ಸ್, ಅಂದರೆ ಒಂದು ಪ್ಯಾಟ್ರನ್ ಫಾಲೋ ಆಗ್ತದೆ. ಅದರಲ್ಲಿ ಪಾಸಿಟಿವ್ ಟರ್ಮ್ಸ್ ಎಷ್ಟಿದೆ, ಅದಾದಮೇಲೆ ನೆಗೆಟಿವ್ ಟರ್ಮ್ಸ್ ಎಷ್ಟಿದೆ ಅದನ್ನು ನೀವು ನೋಡಬೇಕಾಗಿದೆ. ಇಲ್ಲಿ ನೋಡಿ 1 2 3 ಪಾಸಿಟಿವ್ ಟರ್ಮ್ಸ್ ಇದೆಯಾ. ಸೊ ದೇರ್ಫೋರ್ ಪಿ ಈಸ್ ಈಕ್ವಲ್ ಟು 3. ನೆಗೆಟಿವ್ ಟರ್ಮ್ ಬಂದುಬಿಟ್ಟು ಎಷ್ಟಿದೆ, ಒಂದೇ ಒಂದು. ಅದಾದಮೇಲೆ ಮತ್ತೆ ಪಾಸಿಟಿವ್ 3 ಇದ್ದಾವೆ, ಮತ್ತೆ ನೆಗೆಟಿವ್ 1. ಅಲ್ಲಿಗೆ ಕ್ಯೂ ಇಸ್ ಈಕ್ವಲ್ ಟು ಎಷ್ಟಿದೆ, ನೆಗೆಟಿವ್ ಟರ್ಮ್ಸು 1. ದೇರ್ಫೋರ್ ಸಬ್ಸ್ಟಿಟ್ಯೂಟ್ ಇನ್ ದಿ ಫಾರ್ಮುಲಾ 4 × 3/q ಅಂದರೆ 1 ಸ್ಕ್ವೇರ್ ರೂಟು. ಆಲ್ ರೈಟ್, ಈಸ್ ಈಕ್ವಲ್ ಟು ಲಾಗ್ ರೂಟ್ 12 ಅಂತ ಬರೆಯೋದೇನು ಬೇಕಾಗಿಲ್ಲ. ರೂಟ್ 4ನ ಹೊರಗೆ ತೆಗೆದ್ರೆ ಏನಾಗುತ್ತೆ, 2 ಆಗುತ್ತೆ. ಸಿಂಪಲ್. ಲಾಗ್ 2 ರೂಟ್ 3. That is option A is the right answer. I hope you have understood this. Yes. Coming to question number 10. Which one of the following is false ಅಂತ ಕೇಳಿದ್ದಾರೆ. ಅಂದರೆ ಅರ್ಥ ಏನು, ಯಾವುದೋ 3 ಆಪ್ಷನ್ಸು ಕರೆಕ್ಟ್ ಇದ್ದಾವೆ, ಯಾವುದೋ ಒಂದು ಫಾಲ್ಸ್ ಇದೆ, ಅದನ್ನು ನೀವು ಕಂಡುಹಿಡಬೇಕಾಗಿದೆ. ದಿಸ್ ಇಸ್ ಐ ಥಿಂಕ್ ಟೋಪೋಲಜಿ ಕಾನ್ಸೆಪ್ಟ್ ಅಲ್ಲ. ಎಸ್, ಎನಿ ಕ್ಲೋಸ್ಡ್ ಟೋಪೋಲಜಿ ಕಾನ್ಸೆಪ್ಟ್ ಇನ್ನೂ ಡೈರೆಕ್ಟಾಗಿ ಮಾಡ್ಬೋದು, ನಾಟ್ ಎ ಡಿಫಿಕಲ್ಟ್ ಥಿಂಗ್. ಬಟ್ ಕೆಲವೊಂದು ರಿಸಲ್ಟ್ಸ್ ಇದೆ, ಅದನ್ನು ನಾನು ಐ ಥಿಂಕ್ ಅಪ್ಲೋಡ್ ಮಾಡಿದ್ದೀನಿ ಅನಿಸುತ್ತೆ ವಿಡಿಯೋನ. ಅದರಲ್ಲಿ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ರಿಸಲ್ಟ್ಸ್ ಅಷ್ಟೇ ಅವು, ಎಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ ತೆಗೆದು ಬರ್ದಿರೋವು. ಯು ಗೋ ವಿತ್ ದ್ಯಾಟ್ ಆಸ್ ವೆಲ್. ಓಕೆ. ಎಸ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಫಾಲ್ಸ್ ಅಂತ ಕೇಳಿದ್ದಾರೆ. ಎನಿ ಕ್ಲೋಸ್ಡ್ ಸಬ್ ಸ್ಪೇಸ್ ಆಫ್ ಎ ಕಾಂಪ್ಯಾಕ್ಟ್ ಸ್ಪೇಸ್ ಈಸ್ ಕಾಂಪ್ಯಾಕ್ಟ್. ಎಸ್, ಟ್ರೂ ಇದೆ. ಎಸ್, ಎನಿ ಕಾಂಪ್ಯಾಕ್ಟ್ ಸಬ್ಸೆಟ್ ಆಫ್ ಎ ಹಾಸ್ಟ್ ಆಫ್ ಸ್ಪೇಸ್ ಈಸ್ ಕ್ಲೋಸ್ಡ್. ಕಾಂಪ್ಯಾಕ್ಟ್ ಅಂದ ತಕ್ಷಣ ಕ್ಲೋಸ್ಡ್ ಆಗಿ ಆಗುತ್ತೆ, ಸೊ ನಾಟ್ ಎನ್ ಇಶ್ಯೂ. ಎ ಸಬ್ಸೆಟ್ ಆಫ್ ಎ ಯುಕ್ಲಿಡಿಯನ್ ಸ್ಪೇಸ್ ಈಸ್ ಕಾಂಪ್ಯಾಕ್ಟ್ ಇಫ್ ಅಂಡ್ ಓನ್ಲಿ ಇಫ್ ಇಟ್ ಈಸ್ ಕ್ಲೋಸ್ಡ್ ಆ್ಯಂಡ್ ಬೌಂಡೆಡ್. ಎಸ್, ಕಾಂಪ್ಯಾಕ್ಟ್ ಅಂತ ಅಂದರೆ ಮೀನಿಂಗೇ ಅದು. ಕಾಂಪ್ಯಾಕ್ಟ್ನೆಸ್ ನಾವು ಡೆಫಿನೇಷನ್ ಓದಬೇಕಾದ್ರೆ ಓದ್ತೀವಲ್ಲ, ಏನು ಹೇಳಿ, ಕಾಂಪ್ಯಾಕ್ಟ್ ಅಂತಂದರೆ ಕ್ಲೋಸ್ಡ್ ಪ್ಲಸ್ ಬೌಂಡೆಡ್, ಹೌದಾನೆ. ಸೊ ಆಪ್ಷನ್ ಸಿ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಕಮಿಂಗ್ ಟು ಆಪ್ಷನ್ ಡಿ, ದ ಸೆಟ್ 1/n ಈಸ್ ಕಾಂಪ್ಯಾಕ್ಟ್ ಇನ್ ಆರ್ ಅಂತ ಇದೆ. ದಟ್ ಇಸ್ ಫಾಲ್ಸ್. ವೈ? ಬಿಕಾಸ್ ದ ಸೆಟ್ 1/n ಈಸ್ ನಾಟ್ ಕಾಂಪ್ಯಾಕ್ಟ್ ಇನ್ ಆರ್ ಅನ್ನೋದು ನಿಮಗೆ ನೆನಪಿರಬೇಕು. ಓಕೆ. ಎಸ್, ಸೊ ದೇರ್ಫೋರ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 11. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ಅಂತ ಇದೆ. ಟ್ರೂ ಅಂತಂದರೆ ವೆರಿ ಸಿಂಪಲ್, 3 ಸ್ಟೇಟ್ಮೆಂಟ್ ಯಾವುದೋ ತಪ್ಪಿದ್ದಾವೆ, ಒಂದೇ ಒಂದು ಟ್ರೂ ಇದೆ, ಅದನ್ನು ನೀವು ಕಂಡುಹಿಡಬೇಕು. ಇಟ್ ಇಸ್ ವೆರಿ ಈಸಿ. ವೈ? ಬಿಕಾಸ್ ಫಸ್ಟ್ ಸ್ಟೇಟ್ಮೆಂಟ್ ಇದೆ ನೋಡಿ, ಸೆಕೆಂಡ್ ಕೌಂಟಬಲ್ ಸ್ಪೇಸ್ ಈಸ್ ಫಸ್ಟ್ ಕೌಂಟಬಲ್. ಇಟ್ ಈಸ್ ಟ್ರೂ. ಸೊ ದೇರ್ಫೋರ್ ಡೈರೆಕ್ಟಾಗಿ ಹೇಳ್ಬೋದು ಆಪ್ಷನ್ ಎ. ನೆಕ್ಸ್ಟ್, ಕಮಿಂಗ್ ಟು ಕ್ವಶನ್ ನಂಬರ್ 12. ಸಿ, ಈ ಪ್ಯಾಟರ್ನಲ್ಲೂ ಒಂದು ಕ್ವಶನ್ ಇರೋ ಚಾನ್ಸಸ್ ಬಹಳ ಇದೆ. ಓಕೆ, ಕಂಪಲ್ಸರಿ ಅಂತ ಏನು ಹೇಳಲ್ಲ, ಬಟ್ ಬಹಳ ಚಾನ್ಸಸ್ ಇದೆ ಇದ್ರದ್ದು. ಏನಂತ ಅಂದರೆ, ದ ಬೌಂಡ್ರಿ ಆಫ್ ಎ ಇಸ್ ಈಕ್ವಲ್ ಟು ಅಂತ ಕೊಡ್ತಾರೆ. ಅಲ್ಲಿ ಯಾವನ ಎಲಿಮೆಂಟ್ಸ್ ಕೊಡ್ರಿ, ನಾಟ್ ಎನ್ ಇಶ್ಯೂ. ಬಟ್ ಬೌಂಡ್ರಿ ಅಂದ ತಕ್ಷಣ ಎಂಡ್ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಬೇಕು, ಎರಡೂ ಕಡೆ ಈಕ್ವಲ್ ಸೈನ್ ಇರಬೇಕು. ಸೊ ಅದು ನೋಡೋಕ್ರಿ, ಆಪ್ಷನ್ ಅಲ್ಲೆಲ್ಲಿದೆ, ಆಪ್ಷನ್ ಸಿ ಅಲ್ಲಿದೆ ತಾನೆ. ಇನ್ನು ಬೇರೆ ಕಡೆ ನೋಡಿ, ಇಲ್ಲಿ ಈಕ್ವಲ್ ಇಲ್ಲ, ಇದಂತೂ ಕಾರ್ಟಿಷನ್ ಬೋರ್ಡ್, ಇಲ್ಲಿ ಎಲಿಮೆಂಟ್ಸ್ ಅಷ್ಟೇ ಬರ್ತದೆ. ಸೊ R2 ಕೊಟ್ಟಿದ್ದಾರೆ, ರೈಟ್. ಸೊ ದೇರ್ಫೋರ್ ವಾಟ್ ಇಸ್ ದಿಸ್, ಈಕ್ವಲ್ಸ್ ಟು ಎಲ್ಲಿದೆ, ಎರಡೂ ಕಡೆ ಸಿಂಬಲ್ಲು, ಅದೇ ಬೌಂಡ್ರಿ. ಬೌಂಡ್ರಿ ಅಂದ ತಕ್ಷಣ ಇನ್ಕ್ಲೂಡ್ ಆಗಬೇಕು, ಎರಡೂ ಪಾಯಿಂಟ್ಸ್, ಎಂಡ್ ಪಾಯಿಂಟ್ಸ್ ಇನ್ಕ್ಲೂಡ್ ಆದರೆ ಅದು ಬೌಂಡ್ರಿ, ರೈಟ್. ಸೊ ದೇರ್ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ಕ್ವಶನ್ ನಂಬರ್ 13 ಏನು ಕೊಟ್ಟಿದ್ದಾರೆ ನೋಡಿ, ದ ಲೆಟ್ ಟಿ ಫ್ರಮ್ ವಿ ಟು ವಿ ಅಂದೇನು ಒಂದು ಟ್ರಾನ್ಸ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಹೌದಾ. ವೆಕ್ಟರ್ ಸ್ಪೇಸ್ ವಿ ಇಂದ ವಿಗೆ, ರೈಟ್. ವಿತ್ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಏನು ಕೊಟ್ಟಿದ್ದಾರೆ, ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಬಂದುಬಿಟ್ಟು x⁴ plus 2x² plus 1. How many linearly independent eigenvectors does T have? ನಾವೇನು ಮಾಡ್ಬೇಕು ಈಗ, ಲೀನಿಯರ್ಲಿ ಇಂಡಿಪೆಂಡೆಂಟ್ ಐಗನ್ ವೆಕ್ಟರ್ಸ್ ಎಷ್ಟು ಎಕ್ಸಿಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಬೇಕು, ಹೌದಾ. ಸೊ ಸಿ ಇಯರ್ ಫಸ್ಟ್ ಆಫ್ ಆಲ್ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, ಮೀನ್ಸ್ ನಥಿಂಗ್ ಬಟ್ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ x⁴ plus 2x² plus 1. ದಿಸ್ ಇಸ್ ನಥಿಂಗ್ ಬಟ್ a plus b whole square ಫಾರ್ಮುಲಾ ಅಂತ ಬರಿಬೋದಾ. ಸಿ x² whole square a² plus b² plus 2 into a into b ಇದೆ ತಾನೆ, ಸೇಮ್ ಟು ಸೇಮ್. ಸೊ a plus b whole square ಫಾರ್ಮುಲಾ ಅಂದರೆ a plus b whole square ಈ ಥರ ಹಾಕ್ಬೋದಾ. ವಿಚ್ ಈಸ್ ಈಕ್ವಲ್ ಟು ವಾಟ್, ಯು ಟೇಕ್ ಇಟ್ as 0. ವೆನ್ ಯು ಸಾಲ್ವ್, ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್, x² is equal to -1. ದಟ್ ಈಸ್ ನಥಿಂಗ್ ಬಟ್ x is equal to plus or minus 1, x is equal to plus. ಯಾಕಂದರೆ ಇಲ್ಲಿ 2 ಡಿಗ್ರಿ, ಸೊ ಡಿಗ್ರಿ 2 ಇದೆ ಅಂದರೆ 2 ರೂಟ್ಸ್ ಪಾಸಿಬಲ್. ಆ್ಯಂಡ್ ಇನ್ ದಟ್ ಆಲ್ಸೋ ಅಗೇನ್ ಇಟ್ ಈಸ್ ಡಿಗ್ರಿ 2. ಸೊ 4 ರೂಟ್ಸ್, 4 ಆರ್ ಆಲ್ಸೋ ವಾಟ್, ಇಮ್ಯಾಜಿನರಿ ಇದಾವೆ ತಾನೆ, ಇಮ್ಯಾಜಿನರಿ. ಸೊ ಇಮ್ಯಾಜಿನರಿ ಅಲ್ಲಿ ಅವ್ರು ಕೊಟ್ಟಿರೋದು ಓವರ್ ಏನು, ಇಲ್ಲಿ ಕ್ಲೀನಾಗಿ ನೋಡಿ, ವೆಕ್ಟರ್ ಸ್ಪೇಸ್ ಓವರ್ ಡಿಫೈನ್ಡ್ ಓವರ್ ವಾಟ್, ಓವರ್ ಆರ್ ಡಿಫೈನ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ಬರ್ತಿರೋ ರೂಟ್ಸ್ ಎಲ್ಲ ಏನು, ಇಮ್ಯಾಜಿನರಿ. ದೇರ್ಫೋರ್
No eigenvectors, no linearly independent eigenvectors exist. Therefore option A is the right answer for that. Okay, so coming to question number 14 ಏನು ಕೊಟ್ಟಿದ್ದಾರೆ question number 14 ಬಂದ್ಬಿಟ್ಟು ಕ್ಲೀನ್ ಆಗಿ ನೋಡಿ. Let x not be any fixed real number, let xn be a sequence of real numbers defined inductively by the relation xn is equal to then the sequence. This is very common question. ಏನು ಹೇಳಿ ಕನ್ವರ್ಜೆಂಟ್ ಅಂತ ನೋಡ್ತೀವಿ ಅಂತಂದರೆ ಡೈರೆಕ್ಟಾಗಿ ಅದಕ್ಕೆ ಏನು ಮಾಡ್ತೀವಿ ನಾವು ಎಲ್ ಅಂತ ತಗೊತೀವಿ, ಹೌದಾ? ಸೊ ಎಕ್ಸ್ ಎನ್ ಈಸ್ ಈಕ್ವಲ್ ಟು 1 plus xn minus 1 divided by 2. Apply limit n tends to infinity, limit n tends to infinity. Full steps ಮಾಡ್ತೀರಾ ಅಂದರೆ ಮಾಡ್ಕೊಳ್ಳಿ. ಓಕೆ, ಸೊ ಲಿಮಿಟ್ ಎಕ್ಸ್ ಎಲ್ 1/2 ನನ್ನ ಕಾನ್ಸ್ಟೆಂಟು ಪ್ಲಸ್ ವಾಟ್ ಇದ್ರದ್ದು ಬಂದ್ರೂ 1/2 ಇಂಟು xn minus 1. ಇದು ನಾನು ಸ್ಪ್ಲಿಟ್ ಮಾಡಿದ್ದೀನಿ. ಓಕೆ, ಹೆಂಗೆ ಅಂದರೆ ಲಿಮಿಟ್ n tends to infinity 1/2 ಪ್ಲಸ್ xn 1/2 xn minus 1/2 ಸ್ಪ್ಲಿಟ್, ಇದು ಕಾನ್ಸ್ಟೆಂಟು ಆ ಕಡೆ ಬರದೆ ಪ್ಲಸ್ 1/2 ಇಂಟು ಲಿಮಿಟ್ n tends to infinity xn minus 1. ಹೌದಾ? ಸೊ ಲಿಮಿಟಿಗೆ ಸೇಮೇ ಇರುತ್ತೆ ಯಾವಾಗಲೂ. ಹಾಗಾಗಿ ಏನು ಬರುತ್ತೆ, ಎಲ್ ಇಸ್ ಈಕ್ವಲ್ ಟು 1/2 ಪ್ಲಸ್ ಇದು 1/2 ಇಂಟು ದಿಸ್ ವ್ಯಾಲ್ಯೂ ಇಸ್ ಎಲ್/2. 2 LCM ತೊಗೊಂಡು ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 2l ಇಸ್ ಈಕ್ವಲ್ ಟು 1 ಪ್ಲಸ್ ಎಲ್. ಸೊ ಒಂದು ಎಲ್ ಈ ಕಡೆ ಕಳಿಸ್ರಿ, 2l ಮೈನಸ್ ಎಲ್ ಇಸ್ ಈಕ್ವಲ್ ಟು 1. 2l ಮೈನಸ್ ಎಲ್ ಎಷ್ಟು, ಎಲ್ ಇಸ್ ಈಕ್ವಲ್ ಟು 1 ಅಷ್ಟೇ. Done. So that is what this whole sequence is converging to 1. Therefore option A is the right answer. I hope ಅರ್ಥ ಆಗಿದೆ. Next, coming to question number 15. 15th question ಏನು ಹೇಳ್ತಾ ಇದೆ ನೋಡಿ. Let W be a subspace of real vector space V. W be a subspace of real vector space V with basis ಏನು ಕೊಟ್ಟಿದ್ದಾರೆ, W1, W2, W3, W4 and U be a subspace that is having the basis W1, W2, W3, U1, U2. Then dimension of U intersection W has to be simple. Yes, how can you tell that directly? Dimension of ಅವ್ರು ಕೇಳಿರೋದೇನೋ U intersection W. You know the formula? Remember that formula, okay? Dimension of U plus dimension of W minus dimension of U plus W. ಕರೆಕ್ಟಾ? ಸೊ ಏನು ಬರುತ್ತೆ ಹೇಳಿ, dimension of where is it, U be a subspace of this one. ಸೊ ಡೈಮೆನ್ಷನ್ ಎಷ್ಟಿದೆ, 2 3 5 ಇದೆ, ಪ್ಲಸ್ ಡೈಮೆನ್ಷನ್ ಆಫ್ W ಎಷ್ಟಿದೆ, 4 ಮೈನಸ್ ಡೈಮೆನ್ಷನ್ ಆಫ್ U ಪ್ಲಸ್ V ಎಷ್ಟು ಬರುತ್ತೆ. ಸೊ ವಿ ನೋ ಒನ್ ಥಿಂಗ್, ಡೈಮೆನ್ಷನ್ ಆಫ್ U ಪ್ಲಸ್ V ಅಲ್ಲ U ಪ್ಲಸ್ W ಲೆಸ್ ದೆನ್ ಆರ್ ಈಕ್ವಲ್ ಟು ಡೈಮೆನ್ಷನ್ ಆಫ್ V ಬರುತ್ತೆ. ಹೋಲ್ ವೆಕ್ಟರ್ ಸ್ಪೇಸ್ V ಏನೇ ಆಗಲಿ ಲೆಸ್ ದೆನ್ ಅಟ್ ದ ಮ್ಯಾಕ್ಸ್ ಡೈಮೆನ್ಷನ್ ಆಫ್ ವಿಗೆ ಈಕ್ವಲ್ ಆಗ್ಬೋದು, ಬಟ್ ಲೆಸ್ಸೇ ಇರಬೇಕು, ಹೌದಾ? ಸೊ ದೇರ್ ಫಾರ್ ಎನಿ ಸಬ್ಸ್ಪೇಸ್ ಯು ಟೇಕ್ ಎನಿ ಸಬ್ಸ್ಪೇಸ್ ಆಫ್ ದ ವೆಕ್ಟರ್ ಸ್ಪೇಸ್ V ಆ್ಯಂಡ್ ದ ಬೇಸಿಸ್ ವಿ ಎಷ್ಟು ಎಲಿಮೆಂಟ್ ಇದೆ, 4 ಎಲಿಮೆಂಟ್ ಇದೆ. ದ ಮ್ಯಾಕ್ಸಿಮಮ್ ಪಾಸಿಬಲ್ ಡೈಮೆನ್ಷನ್ ಈಸ್ ವಾಟ್, 4. ಸೊ ದೇರ್ ಫಾರ್ ವಾಟ್ ಕ್ಯಾನ್ ಯು ಡೂ, ಡೈಮೆನ್ಷನ್ ಆಫ್ U ಪ್ಲಸ್ W ಮ್ಯಾಕ್ಸಿಮಮ್ ಎಷ್ಟಿರ್ಬೋದು, ಡೈಮೆನ್ಷನ್ ಆಫ್ V ಎಷ್ಟಿದೆಯೋ ಅಷ್ಟಿರ್ಬೋದು. ಸೊ ಅದೆಷ್ಟಾಗುತ್ತೆ, 4 ತಾನೆ, ಹೌದಾ? ಎಷ್ಟಿದೆ ಇಲ್ಲಿ, W1, W2, W3, W4 ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಟೆಲ್ ದ್ಯಾಟ್ ಒನ್. ಓಕೆ, ಸೊ ದೇರ್ ಫೋರ್ ದಟ್ ಈಸ್ ಈಕ್ವಲ್ ಟು ವಾಟ್, 5, ರೈಟ್? ಸೊ 5 ಅಂದರೆ ಎಷ್ಟು ಮ್ಯಾಕ್ಸಿಮಮ್ ತೊಗೊಂಡಿದ್ದೀನಲ್ಲ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ಈಸ್ ದ ಆನ್ಸರ್. ಸೊ ದೇರ್ ಫೋರ್ ಆಪ್ಷನ್ ಎ ಇಸ್ ದ ಆನ್ಸರ್. ಯಾವ ಅರ್ಥ ಆಗಿದೆ ಅನ್ಕೋತೀನಿ. ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಅಷ್ಟೇ, ಇನ್ನೇನು ಇಲ್ಲ. ಎಸ್, ಸೊ ಕಮಿಂಗ್ ಟು ಕ್ವಶನ್ ನಂಬರ್ 16 ಏನು ಕೊಟ್ಟಿದ್ದಾರೆ. Just pause the video and try to go through this question and try to solve it by yourself. If you don't get the answer, you can resume the video. So ಕೊಟ್ಟಿರೋದ್ರಲ್ಲಿ ಏನು ಕೇಳಿದ್ದಾರೆ ನೋಡಿ, V be a finite dimensional vector space over a field F. So S be a non-empty. Let me take some other sheet. Wait a minute. Just a minute. Okay, so what they have given you, let V be a finite dimensional vector space, S be a non-empty subset of V, which one of the following statements is true anta kelidare, hauda? So S always contains a basis of V if dimension of, andre illi 3 statements ತಪ್ಪಿದೆ. ಇಲ್ಲಿ ಅಬ್ಸರ್ವ್ ಮಾಡಬೇಕು, ಟ್ರೂ ಕೇಳಿದಾರೋ ನಾಟ್ ಟ್ರೂ ಕೇಳಿದಾರೆ ಅಂತೇಳಿ. ಅದಾದ್ಮೇಲೆ ನೀವು ಫೋಕಸ್ ಮಾಡ್ಕೊಂಡು ಹೋಗಬೇಕು. ಓಕೆ, ಸೊ ಏನು ಕೇಳಿದಾರೆ ಈಗ, S always contains a basis of V if dimension of V is finite ಅಂತ ಹೇಳಿದ್ದಾರೆ, ಹೌದಾ? ಇಟ್ ಈಸ್ ನಾಟ್ ಟ್ರೂ. ವೈ? ಬಿಕಾಸ್ subset may not be linearly dependent or it may not span the entire
vector space even if dimension is finite. Just because dimension finite ಇದೆ ಅಂದ ತಕ್ಷಣ ಅದು ಎಂಟೈರ್ ಏನು ವೆಕ್ಟರ್ ಸ್ಪೇಸ್ನ ಸ್ಪ್ಯಾನ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ, ಹೌದಾ? ಸೊ therefore this is not true. Coming to, if S is infinite and dimension of V is finite, then S always contains a basis of V. ಏನು ಹೇಳಿದಾರೆ ಹೇಳಿ? ಇನ್ಫೈನೈಟ್ ಐತೆ ಅಂದರೆ ಎಸ್ ಅನ್ನೋದೇನು ನಾನ್ ಎಂಟಿ ಸಬ್ಸೆಟ್ ತಾನೆ, ನಾನ್ ಎಂಟಿ ಸಬ್ಸೆಟ್. ಸೊ ದಟ್ ಎಸ್ ಈಸ್ ಇನ್ಫೈನೈಟ್ ಆ್ಯಂಡ್ ಡೈಮೆನ್ಷನ್ ಈಸ್ ಫೈನೈಟ್, ದೆನ್ ಎಸ್ ಆಲ್ವೇಸ್ ಕಂಟೈನ್ಸ್ ಎ ಬೇಸಿಸ್ ಅಂತ ಹೇಳಿದ್ದಾರೆ. ಈಸ್ ಇಟ್ ಟ್ರೂ? ಹೌದಾ? ಎಸ್ ಇನ್ಫೈನೈಟ್ ಇದ್ದ ಕೂಡಲೇ ಅದು ಏನು ಬೇಸಿಸ್ ಆಫ್ ವಿ ಆಗುತ್ತೆ. ಆಮೇಲೆ ಇವನ್ ಇಫ್ ಡೈಮೆನ್ಷನ್ ಫೈನೈಟ್ ಇದ್ರೂ ಕೂಡ ಬೇಸಿಸ್ ಆಫ್ ವಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಡೈರೆಕ್ಟಾಗಿ. ಸೊ ಇವನ್ ದಿಸ್ ಇಸ್ ಫಾಲ್ಸ್. ಕಮಿಂಗ್ ಟು ಆಪ್ಷನ್ ಸಿ, ಏನು ಕೊಟ್ಟಿದ್ದಾರೆ? ಇಫ್ ಎಸ್ ಈಸ್ ಫೈನೈಟ್ ಆಫ್ ಕಾರ್ಡಿನಾಲಿಟಿ ಗ್ರೇಟರ್ ದೆನ್ 1 ಆ್ಯಂಡ್ ಡೈಮೆನ್ಷನ್ ಈಸ್ ಇನ್ಫೈನೈಟ್, ದೆನ್ ಎಸ್ ಕೆನಾಟ್ ಕಂಟೈನ್ ಆ್ಯನ್ ಎಲಿಮೆಂಟ್ ವಿಚ್ ಇಸ್ ಎ ಪಾರ್ಟ್ ಆಫ್ ಎ ಬೇಸಿಸ್ ಆಫ್ ವಿ. ಅಂದರೆ ಏನು ಹೇಳಿದ್ದಾರೆ? ರೈಟ್, ಫೈನೈಟ್ ಸಬ್ಸೆಟ್ ಕಾರ್ಡಿನಾಲಿಟಿ ಗ್ರೇಟರ್ ದೆನ್ 1 ಅಂತ ಹೇಳಿದ್ದಾರೆ, ಬಟ್ ಇಟ್ ಕೆನಾಟ್ ಕಂಟೈನ್ ಆ್ಯನ್ ಎಲಿಮೆಂಟ್ ಅಂತ ಅಂದ್ಬಿಟ್ಟಿದ್ದಾರೆ. ಇಟ್ ಈಸ್ ನಾಟ್ ನೆಸೆಸರಿ, ರೈಟ್? ಇಟ್ ಮೇ ಕಂಟೈನ್ even though it is having the cardinality greater than 1, it definitely means that what? It may still contain one element that is a part of the basis. One basis indane bandiruvanta element na contain ಮಾಡಬಹುದು. just because ಈ ಕಂಡೀಷನ್ ಕೊಟ್ಬಿಟ್ಟಿದ್ದಾರೆ ಅಂದ ತಕ್ಷಣ cannot contain ಅಂತ ಹೇಳಕ್ಕಾಗೋದೇ ಇಲ್ಲ. so therefore what remains is option D, which is true. ಈ ABC ಮೂರು ಆಪ್ಷನ್ ಏನು ಮಾಡ್ತಾ ಇದೆ? ಎಕ್ಸಿಸ್ಟೆನ್ಸ್ ಆಫ್ ದ ಬೇಸಿಸ್ ಫಾರ್ ಎಂಟೈರ್ ವೆಕ್ಟರ್ ಸ್ಪೇಸ್ ಅಂತೇಳಿ ಗ್ಯಾರಂಟಿ ಮಾಡ್ತಾ ಇಲ್ಲ, ನೀಟಾಗಿ ಹೇಳ್ತಾನೂ ಇಲ್ಲ ಇದ್ರ ಬಗ್ಗೆ. ಬಟ್ ಆಪ್ಷನ್ ಡಿ ವಾಟ್? ದಟ್ ಇಸ್ ಎ ಫೈನೈಟ್. ಇಟ್ ಈಸ್ ಗ್ಯಾರಂಟಿಂಗ್ ದಟ್ ಟು ಕಂಟೈನ್ ವಾಟ್? ಎ ಬೇಸಿಸ್ ಆಫ್ ದಿ ಸಬ್ ಸ್ಪೇಸ್ ವಿ, ದೋ ನಾಟ್ ನೆಸೆಸರ್ಲಿ ಎಂಟೈರ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಟ್ ಲೀಸ್ಟ್ ಇಟ್ ಕಂಟೈನ್ಸ್ ಅನ್ನೋದಕ್ಕೆ ಒಂದು ವ್ಯಾಲಿಡ್ ಪಾಯಿಂಟ್ ಇದೆ ಇದು. ಸೊ ದೇರ್ಫೋರ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 17. ಕ್ವಶನ್ ನಂಬರ್ 17 ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ದಟ್ ಈಸ್ ಅಂತ ಹೇಳ್ಬೇಕು ಅಷ್ಟೇ. ಇಟ್ ಇಸ್ 0 ಓವರ್ ದ ಫೀಲ್ಡ್ F2. ಅದನ್ನು ಏನು ಮಾಡಬೇಕು? ಚೆಕ್ ಮಾಡಬೇಕಾಗಿದೆ. ಈಸಿಯಾಗಿ ಮಾಡ್ಬೋದು ನೋಡಿ. ಏನು ಮಾಡ್ತೀರಾ? 0 ಓವರ್ ದ ಫೀಲ್ಡ್ ಆಗುತ್ತಾ? 0 ಓವರ್ ಅಂದರೆ ಏನು ಮಾಡ್ತೀರಾ? ಚಲಿ ಚೆಕ್ ಮಾಡೋಣ ಫಸ್ಟು. 6, 7, 8, 9, 10 ಓವರ್ F2 ಮಾಡಿರಿ, ಏನು ಸಿಗುತ್ತೆ ನಿಮಗೆ? ಓವರ್ F2 ಮಾಡಿದಾಗ 2 1s ಟೇಬಲ್ಸಲ್ಲಿ ಹೋಗಿ ಏನು ಉಳಿಯುತ್ತೆ? 1 ಉಳಿಯುತ್ತೆ. ಇದು ಕಂಪ್ಲೀಟ್ಲಿ ಹೋಗುತ್ತೆ, ಇದು 1 ಉಳಿಯುತ್ತೆ. ಓವರ್ ಮಾಡ್ಯುಲೋ 2 ಯು ಆರ್ ಚೆಕಿಂಗ್, ರೈಟ್? ಸೊ 6 ಅಂದರೆ ಡಿವಿಸಿಬಲ್ 1 ಉಳಿಯುತ್ತೆ. 8 ಅಗೇನ್ ಡಿವಿಸಿಬಲ್. 9 ಏನಾಗುತ್ತೆ? 1 ಆಗುತ್ತೆ. 10 divisible, 11 is again 1, right? This is the matrix that you are going to get. Now check out the determinant value. 1 into 1 minus 0 plus 1 into minus 1. 1 minus 1 completely 0 ಸಿಗ್ತಾ ಇದೆ. So therefore it is a 0 over what? Over Z2. One more thing is, ಇಲ್ಲಿ ನೀವು Z3 Z5 ಆ ಥರ ಚೆಕ್ ಮಾಡೋಕ್ಕೆ ಹೋದ್ರೂ ಎಲ್ಲದಕ್ಕೂ ನಿಮಗೇನಾಗುತ್ತೆ ಅಂದರೆ ಇಟ್ ಈಸ್ ಎ 0 ಅಂತ ಸಿಗ್ತಾ ಹೋಗುತ್ತೆ. ಸೊ ದೇರ್ಫೋರ್ ಇಲ್ಲಿ ಪಾಸಿಬಿಲಿಟಿ ಏನಿದೆ ಅಂದರೆ ಆಪ್ಷನ್ ಎ ಕೂಡ ಟ್ರೂ ಇದೆ, ಆಪ್ಷನ್ ಬಿ ಕೂಡ ಟ್ರೂ ಬರುತ್ತೆ. ಓಕೆ, ನಾನ್ ಝೀರೋ ಅಂತೂ ಬರೋದೇ ಇಲ್ಲ. ಸೊ ದೇರ್ಫೋರ್ ನಾನ್ ಝೀರೋ ಆಪ್ಷನ್ ಏನು ಸಿ ಮತ್ತು ಡಿ ಇದೆಯಾ ಅದನ್ನು ತೆಗೆದುಬಿಡಿ. ಆಪ್ಷನ್ ಎ, ಆಪ್ಷನ್ ಬಿ ಬೋತ್ ಆರ್ ಪಾಸಿಬಲ್ ಫಾರ್ ದಿಸ್ ಕ್ವೆಶನ್. ಎಸ್, ಕಮಿಂಗ್ ಟು ಕ್ವೆಶನ್ ನಂಬರ್ 18. ಕ್ವೆಶನ್ ನಂಬರ್ 18 ಏನು ಕೊಟ್ಟಿದ್ದಾರೆ ನೋಡಿ. ಲೆಟ್ ಟಿ ಬಿ ಎ ಲೀನಿಯರ್ ಮ್ಯಾಪಿಂಗ್ ಕೊಟ್ಟಿದ್ದಾರೆ. ಒಂದು ಲೀನಿಯರ್ ಮ್ಯಾಪಿಂಗ್ ಕೊಟ್ಬಿಟ್ಟು ಏನು ಮಾಡಿದ್ದಾರೆ? ದಟ್ ಈಸ್ ಫ್ರಮ್ ವೇರ್? V to W. What are V and W? They are the vector spaces over the R of dimension 5 and 6 respectively. Which one of the following need not be true? ಅಂದರೆ ಏನು, ಮೂರು ಕಂಪಲ್ಸರಿ ಟ್ರೂ ಇದೆ ಅಂತ ಹೇಳ್ಬೋದು, ಬಟ್ ಯಾವುದೋ ಒಂದು ಟ್ರೂ ಇದೆಯೋ ಇಲ್ಲೋ ಅನ್ನೋದು ಕಂಪಲ್ಸರಿ ಹೇಳೋಕ್ಕಾಗಲ್ಲ. ಆಲ್ ರೈಟ್, ಸೊ ಅದನ್ನು ನೀವೇನು ಮಾಡಬೇಕು? ಕಂಡುಹಿಡಿಯಬೇಕಾಗಿದೆ. ಸೊ ಅಬ್ಸರ್ವ್ ಹಿಯರ್, ಡೈಮೆನ್ಷನ್ ಆಫ್ ರೆಸ್ಪೆಕ್ಟಿವ್ಲಿ ಕೊಟ್ಟಿದ್ದಾರೆ ಅಂದರೆ ಅರ್ಥ ಏನು ಫಸ್ಟ್ ಅದು ಗೊತ್ತಿರಲಿ. ಫಸ್ಟ್ ಕೊಟ್ಟಿರೋದಕ್ಕೆ ಫಸ್ಟ್ ಒಂದು, ಸೆಕೆಂಡ್ ಬರೆದಿದ್ದಾರಲ್ಲ ಅದಕ್ಕೆ ಸೆಕೆಂಡ್ ಏನು ಎಲಿಮೆಂಟ್ ಇದೆಯೋ ಅದು ರಿಲೇಟ್ ಆಗುತ್ತೆ ಅಂತ ಅರ್ಥ. ಸೊ ದೇರ್ ಫಾರ್ ಡೈಮೆನ್ಷನ್ ಆಫ್ ವಿ ಈಸ್ ವಾಟ್? 5. ಡೈಮೆನ್ಷನ್ ಆಫ್ ಡಬ್ಲ್ಯೂ ಈಸ್ ವಾಟ್? 6. ಡನ್. ಸೊ ಡೈಮೆನ್ಷನ್ ಕೊಟ್ಟಿದ್ದಾರೆ. ಈಗ ಏನು ಮಾಡ್ತೀರಾ? ವಾಟ್ ಕ್ಯಾನ್ ಯು ಡೂ ಅಬೌಟ್ ದಿಸ್? ನಲ್ ಸ್ಪೇಸ್ ಮಾಡ್ಬೋದಾ? ನಲ್ಲಿಟಿ ಆಫ್ ಟಿ ವಿ ನೋ ಒನ್ ಥಿಂಗ್. ವಾಟ್? ನಲ್ ಸ್ಪೇಸ್ ಆಲ್ವೇಸ್ ಎ ಸಬ್ ಸ್ಪೇಸ್ ಆಫ್ ವಾಟ್? ಡೊಮೇನ್ ತಾನೆ, ಡೊಮೇನ್. ಸೊ ಇಲ್ಲಿ ಡೊಮೇನ್ ಕೊಟ್ಟಿರೋದೇನು? ವಿ. Yes or no? Because the mapping is from where? T from V to W. So which is the domain? This one, right? So null space is always a subspace of domain anta tagobodu. Yes or no? So therefore apply dimension on both the sides. Dimension of n of t
is what? Always less than or equal to dimension of v ಬರುತ್ತೆ, ಕರೆಕ್ಟಾ? ಸೊ therefore dimension of n of t is nothing but nullity. Nullity is less than or equal to 5 ಬರುತ್ತೆ, ಕರೆಕ್ಟಾ? ಸೊ therefore ಆಪ್ಷನ್ ಎ ಅಂತೂ ಟ್ರೂ ಆಗ್ತಾ ಇದೆ. ನೆಕ್ಸ್ಟ್ rank of t is less than or equal to 6 ಅಂತ ಕೊಟ್ಟಿದ್ದಾರೆ. This is also based on the result. Which one? Range of the transformation, range ಏನಿದೆಯಲ್ಲ, range is always what? Subspace of codomain. So range is nothing but r of t. R of t is subspace of what? W. Apply dimension here also, same concept. So dimension of r of t is nothing but what? Rank of t. Rank of t is less than or equal to dimension of w and 6. So therefore option B ಕೂಡ ಟ್ರೂ ಆಗ್ತಾ ಇದೆ. ಅವ್ರು ಕೇಳ್ತಿರೋದು ನೀಡ್ ನಾಟ್ ಬಿ ಟ್ರೂ. ಓಕೆ, ಸೊ ಚೆಕ್ಔಟ್. ರ್ಯಾಂಕ್ ಆಫ್ ಟಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 6 ಅಂತ ಕೊಟ್ಟಿದ ಮೇಲೆ ರ್ಯಾಂಕ್ ಆಫ್ ಟಿ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಕೂಡ ಆಗ್ಬೋದು ತಾನೆ, ಬೇಸ್ಡ್ ಆನ್ ದಿಸ್ ರಿಸಲ್ಟ್. 6ಗಿಂತ ಕಮ್ಮಿ ತಾನೆ 5 ಇರೋದು, ಸೊ ಆಪ್ಷನ್ ಸಿ ಕೂಡ ವ್ಯಾಲಿಡ್ ಆಗುತ್ತೆ. ಕಮಿಂಗ್ ಟು ಆಪ್ಷನ್ ಡಿ, that's the only option that remains. So directly you can say that that is the point which is not true, and that is our answer as well, right? ಅದ್ಯಾಕಾಗಲ್ಲ, ಕ್ಲೀನಾಗಿ ಅಬ್ಸರ್ವ್ ಮಾಡ್ರಿ. ರ್ಯಾಂಕ್ ಆಫ್ ಟಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಲೆಸ್ ದ್ಯಾನ್ ಅಂತೂ ಸೈಡಿಗೆ ಇಡೋಣ ಒಂದು ನಿಮಿಷ. ಈಕ್ವಲ್ ಪಾಸಿಬಲ್ ಇದೆಯಾ? ಎಂದೂ ಪಾಸಿಬಲ್ ಇಲ್ಲ ಇಲ್ಲಿ, ಹೌದಾ? ಸೊ ದೇರ್ಫೋರ್ ಆಪ್ಷನ್ ಡಿ ಈಸ್ ರಾಂಗ್. ಸಿಂಪಲ್. ಈಕ್ವಲ್ ತಗೊಂಡ್ರೆ ಏನು ಬರುತ್ತೆ? ಯಾಕೆ ಪಾಸಿಬಲ್ ಇಲ್ಲ? ಈಕ್ವಲ್ ತಗೊಂಡಾಗ ನಿಮಗೇನು ಸಿಗುತ್ತೆ ಹೇಳಿ? ರ್ಯಾಂಕ್ ಆಫ್ ಟಿ ಪ್ಲಸ್ ನಲಿಟಿ ಆಫ್ ಟಿ ಈಸ್ ಈಕ್ವಲ್ ಟು ಏನು ಸಿಗುತ್ತೆ? 5 ಅಂತ ಬರ್ಕೊತೀರಾ. ದಟ್ ಇಸ್ ನಥಿಂಗ್ ಬಟ್ ಡೈಮೆನ್ಷನ್ ಆಫ್ ಡೊಮೇನ್ ವ್ಯಾಲ್ಯೂ. ಸೊ ಇದೇನಾಗುತ್ತೆ? ಎರಡು ಈಕ್ವಲ್ ಅಂತಂದರೆ 2 ಟೈಮ್ಸ್ ರ್ಯಾಂಕ್ ಆಫ್ ಟಿ ಆಗುತ್ತೆ. ಅಲ್ಲಿಗೆ ರ್ಯಾಂಕ್ ಆಫ್ ಟಿ ಈಸ್ ಈಕ್ವಲ್ ಟು 5/2 ಬಂದ್ಬಿಡುತ್ತೆ, ವಿಚ್ ಇಸ್ ನಾಟ್ ಪಾಸಿಬಲ್. ದೇರ್ಫೋರ್ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಓಕೆ, ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 19. ಕ್ವೆಶ್ಚನ್ ನಂಬರ್ 19 ಏನೇನು ನಿಮಗೆ ಗೊತ್ತಿರುತ್ತೆ. ದಟ್ ಇಸ್ ವೆರಿ ಈಸಿ. ಅಗೇನ್ ದ ಸೇಮ್ ಕಾನ್ಸೆಪ್ಟ್ ಆಫ್ ವಾಟ್ ಕನ್ವರ್ಜೆನ್ಸ್. ಎಲ್ ಅಂತ ಬರೀಬೇಕಷ್ಟೆ. ವೇರ್ ಇಟ್ ಈಸ್, ಇಟ್ಸ್ ಹಿಯರ್. ಸಾರಿ ಫಾರ್ ದ ಮಿಸ್ಟೇಕ್. ಯಪ್, yes, let xn be a sequence defined by x1 is equal to xn is equal to 1, xn plus 1 is equal to 3 plus 2xn divided by 2 plus xn. ಇದು ಸೇಮ್ ಕಾನ್ಸೆಪ್ಟು. ಅಪ್ಲೈ ಮಾಡ್ತೀರಾ, ಲಿಮಿಟ್ ನೀವೇ ಅಪ್ಲೈ ಮಾಡಿ ಚೆಕ್ ಮಾಡ್ತೀರಾ. ನೋಡಿ ಏನಾಗುತ್ತೆ. xn plus 1 ತಗೊಳ್ಳಿ, ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? 2 plus xn ಆಗುತ್ತಾ, ಈಸ್ ಈಕ್ವಲ್ ಟು 3 plus 2xn. ಸೊ ಲಿಮಿಟ್ ಈಸ್ ಎಲ್ ಅಂತ ಕನ್ಸಿಡರ್ ಮಾಡಿದ್ರೆ ಎಲ್ ಇಂಟು ವಾಟ್? 2 plus ಎಲ್ ಈಸ್ ಈಕ್ವಲ್ ಟು 3 plus 2l ಆಗುತ್ತಾ, ರೈಟ್? ಸೊ ಅಪ್ಲೈ. ಇದೇನಾಗುತ್ತೆ? 2l plus ಎಲ್ ಇಂಟು ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 3 plus 2l ಆಗುತ್ತೆ. 2l ಕ್ಯಾನ್ಸಲ್. ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 3. ಎಲ್ ಈಸ್ ಈಕ್ವಲ್ ಟು ವಾಟ್? ಪ್ಲಸ್ ಆರ್ ಮೈನಸ್ √3. ಯು ಕೆನಾಟ್ ಟೇಕ್ ದ ನೆಗೆಟಿವ್ ವ್ಯಾಲ್ಯೂ. ಸೊ ಎಲ್ ಈಸ್ ಈಕ್ವಲ್ ಟು √3. ಎಲ್ ಈಸ್ ಈಕ್ವಲ್ ಟು √3 ಮೀನ್ಸ್ ವಾಟ್? that particular value converges to √3. Converges to √3 option idea? Yes, option C is the right answer. Okay, yes. Coming to question number 20. Question number 20 ಏನು ಕೊಟ್ಟಿದ್ದಾರೆ ನೋಡಿ. let a comma b comma c be real numbers with ad minus bc is equal to 1. What is ad minus bc? There is nothing but that value. Define the meromorphic function by f of z is equal to az plus b divided by cz plus d. Then f maps the. Very simple, right? f of z is equal to ಏನಿದೆ ಒಂದು ರಿಸಲ್ಟ್ ಐತಲ್ಲ, ಅದು ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಐ ಥಿಂಕ್ ಎಸ್ ಸೇಮ್ ಕಾನ್ಸೆಪ್ಟ್ ಎ ಝೆಡ್ ಬೈ ಬಿ ಡಿವೈಡೆಡ್ ಬೈ ಸಿ ಝೆಡ್ ಪ್ಲಸ್ ಡಿ. ಆ್ಯಂಡ್ ಒನ್ ಮೋರ್ ಕಂಡೀಷನ್, ಎ ಡಿ ಮೈನಸ್ ಬಿ ಸಿ ನಾಟ್ ಈಕ್ವಲ್ ಟು 0 ಇದ್ದರೆ ದೆನ್ ಎಫ್ ಮ್ಯಾಪ್ಸ್ ಫ್ರಮ್ ವೇರ್? ಅಪ್ಪರ್ ಹಾಫ್ ಪ್ಲೇನ್ ಟು ಅಪ್ಪರ್ ಹಾಫ್ ಪ್ಲೇನ್, ಹೌದು ತಾನೆ? ಸೊ ಅಪ್ಪರ್ ಹಾಫ್ ಪ್ಲೇನ್ ಟು ಇಟ್ ಸೆಲ್ಫ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದಟ್ಸ್ ಅ ಡೈರೆಕ್ಟ್ ರಿಸಲ್ಟ್ ಆ್ಯಕ್ಚುಲಿ. ಓಕೆ, ಸೊ ಕೇಸೆಟಲ್ಲಿ ಎಲ್ಲವೂ ಕೂಡ ಸಾಲ್ವಿಂಗ್ ಇರೋಲ್ಲ. ಮ್ಯಾಕ್ಸಿಮಮ್ ಡೈರೆಕ್ಟ್ ರಿಸಲ್ಟು, ಡೈರೆಕ್ಟ್ ಥಿಯರಮ್ಸು ಅವೇ ಇರ್ತವೆ. ಓಕೆ, ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 21. ಸಪೋಸ್ ಎಫ್ ಆಫ್ ಝೆಡ್ ಈಸ್ ಅನಾಲಿಟಿಕ್ ಇನ್ ದ ಎಂಟೈರ್ ಕಾಂಪ್ಲೆಕ್ಸ್ ಪ್ಲೇನ್ ಆ್ಯಂಡ್ ಬೌಂಡೆಡ್. ಓಕೆ, ಎಂಟೈರ್ ಕಾಂಪ್ಲೆಕ್ಸ್ ಪ್ಲೇನ್ ಕೊಟ್ಟಿದ್ದಾರೆ ನೋಡಿ, ಎನಾಲಿಟಿಗೂ ಇದೆ, ಬೌಂಡೆಡು ಇದೆ. ದೆನ್ ಎಫ್ ಆಫ್ ಝೆಡ್ ಮಸ್ಟ್ ಬಿ. ದಿಸ್ ಇಸ್ ವಾಟ್? ದಿಸ್ ಇಸ್ ಲಿಯೋವೆಲಿಸ್ ಥಿಯರಮ್. ಎಸ್ ಆರ್ ನೋ? ಲಿಯೋವೆಲಿಸ್ ಥಿಯರಮ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಥಿಯರಮೇ ಕೊಟ್ಬಿಟ್ಟಿದ್ದಾರೆ. ಸೊ ದೇರ್ಫೋರ್ ದಟ್ ಈಸ್ ವಾಟ್? ಕಾನ್ಸ್ಟೆಂಟ್. ಗೊತ್ತು ತಾನೆ ಲಿಯೋವೆಲಿಸ್ ಥಿಯರಮ್ ಏನು ಹೇಳುತ್ತೆ? ಎಂಟೈರ್ ಪ್ಲಸ್ ಬೌಂಡೆಡ್ ಇದೆ ಅಂತ ಅಂದರೆ ದಟ್ ವಿಲ್ ಬಿ ಈಕ್ವಲ್ ಟು ಕಾನ್ಸ್ಟೆಂಟ್. ವಿಚ್ ಥಿಯರಮ್? ಲಿಯೋವೆಲಿಸ್ ಥಿಯರಮ್ ಪ್ರಕಾರ. ಸೊ ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Coming to question number 22. The locus of the curve given by mod z plus 2 is equal to mod z minus 2. Z belongs to complex number is what?
is what? Can you check it out? You need not check. I already told you one result, that is mod z plus a divided by mod z minus a iddu, that is equal to 1 ಬಂದುಬಿಟ್ರೆ that curve represents what? Line? Yes or no? Right. So ಇಲ್ಲೂ ಅದೇ ಆಗುತ್ತೆ ತಾನೆ. z minus 2 ನ ಈ ಕಡೆ ಕಳಿಸ್ಬಿಟ್ರೆ ಏನಾಗುತ್ತೆ? z plus 2 divided by z minus 2 is equal to 1 ಆಗುತ್ತೆ. So therefore it is a line. ಇದರಲ್ಲಿ ಆಪ್ಷನ್ ಎಲಿಪ್ಸ್ ಅಂತೂ ಆಗಲ್ಲ, ಸರ್ಕಲ್ಲು ಆಗಲ್ಲ, consist of only origin ಅಷ್ಟೇ ಆಗುತ್ತಾ? ಅದು ಆಗಲ್ಲ. Is the y axis? Definitely that is the line. Therefore option D is the right answer. ಬೇಕಿದ್ರೆ ವೆರಿಫೈ ಮಾಡೋದಿದ್ರೆ ಮಾಡ್ಕೋಬಹುದು. ಹೇಗೆ ಮಾಡ್ತೀರಾ? mod z plus 2 is equal to mod z minus 2. z ಅಂದ್ರೆ ಏನು? x plus iy, yes or no? plus 2 is equal to x plus iy minus 2, yes or no? Yes. So real part one ಕಡೆ ಬರ್ಕೊಳ್ಳಿ, imaginary part one ಕಡೆ ಬರ್ಕೊಳ್ಳಿ, x minus 2 plus iy. ಈಗ mod of the imaginary number is nothing but square root of what? Real part whole square plus imaginary part whole square is equal to ಇಲ್ಲೂ ಅಷ್ಟೇ x minus 2 whole square plus imaginary part ಅಂದರೆ y square. ಸ್ಕ್ವೇರ್ ಕ್ಯಾನ್ಸಲ್ ಮಾಡ್ಬೋದು, ಹೋಲ್ ಸ್ಕ್ವೇರ್ ಮಾಡ್ಕೊಳ್ರಿ ಎರಡು ಸೈಡ್, ರೈಟ್. ಆ್ಯಂಡ್ ದೆನ್ y square ಕ್ಯಾನ್ಸಲ್ ಆಗುತ್ತೆ. x plus 2 whole square is equal to x minus 2 whole square ಉಳಿಯುತ್ತೆ, ನಥಿಂಗ್ ಬಟ್ a square plus b square plus 2ab is equal to a square plus b square minus 2ab, which is nothing but get cancel. ಈ ಕಡೆ ಬಂದರೆ 4x ಬರುತ್ತೆ, x is equal to 0 ಯಾರ್ದು ಇಕ್ವೇಷನ್? y axis ಇಕ್ವೇಷನ್ ತಾನೆ. ಸೊ therefore y axis, that is nothing but option D is the right answer. I hope you have understood. Okay, so coming to question number 23. Question number 23 ಏನು ಹೇಳ್ತಾ ಇದೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. Suppose f of z is equal to u of x comma y plus I into v of x comma y is a non-constant analytic function on C. Consider the family of curves defined by the constant. U is also constant, v is also constant. You know the result. What is the result? This is direct result actually. ನೆನ್ಪಿಟ್ಕೊಳ್ಳಿ ಆ ರಿಸಲ್ಟ್ನ. ಏನು ಅಂತಂದರೆ, if f of z is equal to u plus iv be a non-constant analytic function ಇದ್ದು, then u ಮತ್ತು v ಏನಾಗಿರ್ತವೆ ಅಂದರೆ ದೇ ಆರ್ ಆರ್ಥೋಗೋನಲ್. ನೆನಪಿರ್ಬೇಕಿದು. ಓಕೆ, ಈ ರಿಸಲ್ಟ್ ಬೇಸ್ ಮೇಲೆ ಇದು ಕೊಟ್ಟಿದ್ದಾರೆ. ಸೊ ಆಲ್ವೇಸ್ ಆರ್ಥೋಗೋನಲ್. ಸೊ therefore option D is the right answer. Coming to question number 24, let f of x is equal to ಏನು ಕೊಟ್ಟಿದ್ದಾರೆ? y square plus 4xy, y square plus 4xy. Just check it out. Pause the video, try to solve it by yourself. If you don't get, resume it. So let f of x is equal to, f of x comma y is equal to ಏನು ಕೊಟ್ಟಿದ್ದಾರೆ? y square plus 4xy plus 3x square plus x cube. Then 0, 0 is a minimum point, maximum point. Okay, ಅದನ್ನು ಚೆಕ್ ಮಾಡಬೇಕಾಗಿದೆ, ಹೌದಾ? ಸೊ ಇಟ್ಸ್ ವೆರಿ ಸಿಂಪಲ್. ಯು ಡೂ ದಿ ಡಬಲ್ ಡಿಫ್ರೆನ್ಷಿಯೇಷನ್ ಆಫ್ ದ ವ್ಯಾಲ್ಯೂ. ಏನು ಹೇಳಿ, ಸ್ಯಾಡಲ್ ಪಾಯಿಂಟ್ ಅಂದರೆ ಯಾವಾಗ ಆಗುತ್ತೆ, ಮ್ಯಾಕ್ಸಿಮಮ್ ಮಿನಿಮಮ್ ಯಾವಾಗ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಎಫ್ ಎಕ್ಸ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0, ಇಟ್ ಈಸ್ ಮಿನಿಮಲ್. ಎಸ್ ಆರ್ ನೋ? ನೆಕ್ಸ್ಟ್, ಇಫ್ ಎಫ್ ಎಕ್ಸ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0, ದಟ್ ಈಸ್ maximum point, minimum point. Okay, and one more condition is fxx wait a minute, fxx minus into fyy minus fxy whole square. ಈ ಥರ ನಾವು ಸಿಂಪ್ಲಿಫೈ ಮಾಡಿದಾಗ, if you are going to get less than 0, then that is what? ಸ್ಯಾಡಲ್ ಪಾಯಿಂಟ್ ಅಂದರೆ ಇತ್ಲಾಗ ಮ್ಯಾಕ್ಸಿಮಮ್ ಬರ್ತಿಲ್ಲ, ಈ ಕಡೆ ಮಿನಿಮಮ್ಮು ಬರ್ತಿಲ್ಲ ಅನ್ನೋ ಕೇಸ್ ಇದೆಯಲ್ಲ. ಮ್ಯಾಕ್ಸಿಮಮ್ಮು ಹೇಳೋಕ್ಕಾಗಲ್ಲ ನಾವು, ಮಿನಿಮಮ್ಮು ಹೇಳೋಕ್ಕಾಗಲ್ಲ ಅಂಥ ಕೇಸ್ ಏನಿದೆಯಲ್ಲ, ಆವಾಗ ಅಂಥ ಪಾಯಿಂಟ್ನ ನಾವೇನು ಸ್ಯಾಡಲ್ ಪಾಯಿಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಜಸ್ಟ್ ಚೆಕ್ ಇಟ್ ಔಟ್. ಎಫ್ ಎಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್? 6 + 6x ಬರುತ್ತಾ? ಸಾಲ್ವ್ ಮಾಡ್ಕೊಳ್ಬೇಕಿದ್ರೆ ನೋಡಿ, ಒಂದ್ಸತಿ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಏನು ಸಿಗುತ್ತೆ? ವಿತ್ ರೆಸ್ಪೆಕ್ಟ್ ಟು y ಇದೆ, ತೆಗ್ದಾಕಿ ಇದಕ್ಕೇನು ಬರುತ್ತೆ ನಿಮಗೆ? 4
ವೈ ಪ್ಲಸ್ 3x ಸ್ಕ್ವೇರ್ 3 2 6x ಬರುತ್ತೆ ಪ್ಲಸ್ 3x ಸ್ಕ್ವೇರ್ ಬರುತ್ತೆ. ಇನ್ನೊಂದು ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಈ ಟರ್ಮ್ ಹೊರಟೋಗುತ್ತೆ. 6x ಇರೋದು 6 ಆಗುತ್ತೆ, 3x ಸ್ಕ್ವೇರ್ ಇರೋದು 6x ಆಗುತ್ತೆ. ಸೊ therefore this is the value. ಕಮಿಂಗ್ ಟು ಎಫ್ ವೈ ಏನಾಗುತ್ತೆ ನೋಡಿ, ಒಂದು ಸತಿ y ಇಂದ ಡಿಫ್ರೆನ್ಷಿಯೇಟ್ ಮಾಡಿರಿ, ಇವೆರಡು ಟರ್ಮ್ ಅಂತೂ ಹೋಗ್ಬಿಡುತ್ತೆ. ಇದೇನಾಗುತ್ತೆ 2y ಪ್ಲಸ್ 4x ಆಗುತ್ತೆ. ಎಸ್ ಓನು ಅಗೇನ್ ಡಿಫ್ರೆನ್ಷಿಯೇಟ್ x ಟರ್ಮ್ ಹೊರಟೋಗುತ್ತೆ, ಇದು ಉಳಿಯುತ್ತೆ. ದಟ್ ಇಸ್ ನಥಿಂಗ್ ಬಟ್ 2. ಹೌದಾ? ಸೊ therefore what you are getting fxx is ಪರ್ಟಿಕ್ಯುಲರ್ ವ್ಯಾಲ್ಯೂ ಡಿಪೆಂಡ್ಸ್ ಆಗುತ್ತೆ ಅದು. ಹೌದಾ? ಈಗ ಸ್ಯಾಡಲ್ ಪಾಯಿಂಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿ ಚೆಕ್ ಮಾಡಿ ಅದನ್ನು ಏನು ಸಿಗುತ್ತೆ ನಿಮಗೆ 6 × 2 ಮೈನಸ್ fxy ಹೋಲ್ ಸ್ಕ್ವೇರ್. fxy ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? fxy ಮಾಡಿದ್ರೆ ನಿಮಗೆ 4 ಸಿಗುತ್ತೆ. ಓಕೆ, ಸೊ 4 ಸ್ಕ್ವೇರ್ that is equal to 6 2s are 12 minus 16 is equal to minus 4 ಬರುತ್ತೆ, less than 0 ಬಂದ್ಬಿಡುತ್ತೆ. therefore it is saddle point. that's it. option B I guess. ಇದು ಹೇಗೆ ಬರೆದಿದ್ದೀನಿ ಈ ಫಾರ್ಮುಲಾ fxx fxy ಹೋಲ್ ಸ್ಕ್ವೇರ್ ಲೆಸ್ ದನ್ 0 ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿಸಿದ್ದೀನಿ ಇಲ್ಲಿ, ರೈಟ್? ಓಕೆ, ಸೊ fy ಬಂದುಬಿಟ್ಟು 2 ಬರುತ್ತೆ, fxx ಬಂದುಬಿಟ್ಟು ಏನೋ 6 ಬರುತ್ತೆ. ಅಟ್ ದಿ ಪಾಯಿಂಟ್ ಎಕ್ಸ್ ಯು ಆರ್ ಟೇಕಿಂಗ್ ಇಟ್ 0 ಟೋಟ್ಲಿ. ಓಕೆ, ಸೊ fy ಬಂದಿತ್ತಲ್ಲ, ಅದರಿಂದ ನೀವು fyx ಕಂಡುಹಿಡಿಬೋದಿತ್ತಾ? ಇದರಿಂದ ಕಂಡುಹಿಡಿಬೋದಾ? ಸೊ yx ವಿತ್ ರೆಸ್ಪೆಕ್ಟ್ ಟು ಇದನ್ನು ಮಾಡಿದಾಗ ಏನು ಸಿಗುತ್ತೆ? 4 ಸಿಗುತ್ತೆ. ಅಲ್ಲಿಗೆ ಈ fyx ನಿಮಗೆ ಡೋ fyx ಏನಿದೆಯಲ್ಲ ದಟ್ ಈಸ್ ಯು ಆರ್ ಗೆಟಿಂಗ್ 4. Similarly you will be getting fxy will also be equal to 4. Why? Because dou square u by dou x dou y is equal to dou square divided by dou y dou x. ಯಾವುದೇ ಕಂಡೀಷನ್ ಇರಲಿ ಈಕ್ವಲ್ ಆಗುತ್ತೆ ತಾನೆ. ಸೊ ಅದ್ರ ಬೇಸ್ ಮೇಲೆ ಇದು 4 ಸಿಕ್ತು ಅಂದರೆ ಇದು ಕೂಡ 4 ಆಗುತ್ತೆ. ಸೊ therefore ಅದನ್ನು ಇಲ್ಲಿ ಅಪ್ಲೈ ಮಾಡಿದೆ, 4 ಸ್ಕ್ವೇರ್ ಆಗುತ್ತೆ, 16 ಆಗುತ್ತೆ, -4 ನೆಗೆಟಿವ್ ನಂಬರ್ ದಟ್ ಇಸ್ ಲೆಸ್ ದನ್ 0. therefore that is a saddle point. Simple. Yes, coming to question number 25. ಇದು ಡೈರೆಕ್ಟ್ ಇದೆ ಅಂತ ಹೇಳಿ. G be a continuous function, it is satisfying. See, supremums equal ಇದೆ ಅಂದರೆ definitely functions will also be equal. That's it. Option C is the right answer. You can go with it directly. ಲೆಸ್ ದನ್ ಅಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಓಕೆ, check it out if you want to. Alright, so coming to question number 26. Picard's method ಮೇಲೆ ಇದೆಯಾ? ಓಕೆ, ಸೊ ಏನು ಕೊಟ್ಟಿದ್ದಾರೆ? ಥರ್ಡ್ ಅಪ್ರಾಕ್ಸಿಮೇಷನ್ ಟು ದ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಈಸ್. ಥರ್ಡ್ ಅಪ್ರಾಕ್ಸಿಮೇಷನ್ ಯಾವುದಾಗುತ್ತೆ ಅಂತ ಕೇಳ್ತಿದ್ದಾರೆ. ಹೌದಾ? ಹೇಗೆ ಮಾಡ್ತೀರಾ ಇದನ್ನು? ಸಿ, ದಿಸ್ ಈಸ್ ವೆರಿ ಸಿಂಪಲ್. ಯು ಕ್ಯಾನ್ ಚೆಕ್ ಇಟ್ ಔಟ್ ಥ್ರೂ ವಾಟ್ ಈಸ್ ಆಪ್ಷನ್ಸ್ನ ಚೆಕ್ ಮಾಡ್ಕೊಂಡು ಹೋದ್ರೆ ನಿಮಗೆ ಆಗ್ಬಿಡುತ್ತೆ. ಇದನ್ನು ನೀವು ಒಂದ್ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ಹೇಳಿ? y ಡ್ಯಾಶ್ ಫಸ್ಟ್ ಆಫ್ ಆಲ್ y ಆಫ್ 0 ಏನು ಕೊಟ್ಟಿದ್ದಾರೆ? 1 ಆಗುತ್ತೆ ತಾನೆ. y ಆಫ್ 0ಗೆ ನೀವು ಅಂದರೆ ಎಕ್ಸಸ್ಗಳು 0 ಯು ಪುಟ್ ಇಟ್, ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಇಸ್ ಆಸ್ 1. y ಡ್ಯಾಶ್ ಆಫ್ 0 ಇಸ್ ಈಕ್ವಲ್ ಟು 1. ಕರೆಕ್ಟಾ? y ಡ್ಯಾಶ್ ಆಫ್ 0 ಇಸ್ ಈಕ್ವಲ್ ಟು 1 ಸಿಗುತ್ತೆ. ಸೊ ಇದನ್ನು ನೀವೇನು ಮಾಡಬೇಕಾಗಿದೆ? ವೆರಿಫೈ ಮಾಡಬೇಕು. ಯು ವೆರಿಫೈ ಇನ್ ದಿ ಆಪ್ಷನ್ಸ್. ಇಟ್ ಈಸ್ ಡಿಫಿಕಲ್ಟ್ ಆ್ಯಕ್ಚುಲಿ ಟು ಡಿಸ್ಕಾರ್ಡ್. ವೈ? ಬಿಕಾಸ್ ನೀವು ಏನೇ ಡಿಫ್ರೆನ್ಷಿಯೇಟ್ ಮಾಡಿದ್ರು ಈ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಇವೆಲ್ಲವು ಅಟ್ ದ ಪಾಯಿಂಟ್ 0 ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಆದರೆ ಈ ಟರ್ಮ್ಸ್ ಉಳ್ಕೊಂಡ್ಬಿಡುತ್ತೆ ಇಲ್ಲಿ. x differentiation 1, x differentiation 1, 2x differentiation 2, x differentiation 1. ಅಲ್ಲಿಗೆ ಈ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ವಾಟ್? ಇದನ್ನು ನೀವು ಕ್ಯಾನ್ಸಲ್ ಮಾಡೋದು. ಯಾಕೆ? 2 ಸಿಗುತ್ತೆ ನಿಮಗೆ. ಸೊ ನಮಗೇನು ಬೇಕಿತ್ತು? 1 ಬೇಕಿತ್ತು. ಸಿ ಡಿಸ್ಕಾರ್ಡ್ ಮಾಡಿರಿ. ರಿಮೈನಿಂಗ್ 3ನ ಹೇಗೆ ಡಿಸ್ಕಾರ್ಡ್ ಮಾಡೋದು ಅಂತಂದರೆ ಡಿಫ್ರೆನ್ಷಿಯೇಟ್ ಒನ್ಸ್ ಅಗೇನ್ ವೆನ್ ಯು ಡಿಫ್ರೆನ್ಷಿಯೇಟ್ y ಡಬಲ್ ಡ್ಯಾಶ್ ಆಫ್ 0 ಈಸ್ ನಥಿಂಗ್ ಬಟ್ y ಆಫ್ 0 ಯು ಆರ್ ಗೋಯಿಂಗ್ ಟು ಗೆಟ್ which is equal to 1, right? ಸೊ ಅಲ್ಲಿಗೆ ಡಬಲ್ ಡಿಫ್ರೆನ್ಷಿಯೇಷನ್ ಚೆಕ್ ಮಾಡ್ಕೊಳ್ಳಿ. ನೀವೇನು ಎಲ್ಲವೂ ಮ್ಯಾಮ್ ಲೇಟ್ ಆಗಿಬಿಡುತ್ತೆ ಎಲ್ಲವೂ ಬರ್ಕೊಂಡು ಕೂತ್ಕೋಬೇಕಾಗುತ್ತಾ ಅಂತ ಅಂದರೆ ನೋ, ಇಟ್ ಇಸ್ ನಾಟ್ ನೆಸಸರಿ. ಆಲ್ ರೈಟ್, ಇಟ್ಸ್ ನಾಟ್ ನೆಸಸರಿ ದಟ್ ಯು ಕೀಪ್ ಆನ್ ರೈಟಿಂಗ್ ಎವ್ರಿಥಿಂಗ್. ಇಟ್ಸ್ ಜಸ್ಟ್ ನೆಸಸರಿ ಯು ಡೂ ದ ಮೆಂಟಲ್ ಕ್ಯಾಲ್ಕುಲೇಷನ್ಸ್. Okay, so when you do double differentiation, the particular condition, that is y double dash is equal to 1 at the point x is under dy by dx ನ 2 ಸತಿ ಡಿಫ್ರೆನ್ಷಿಯೇಟ್ ಮಾಡಿ. x ಇರೋ ಜಾಗದಾಗೆ 0 ಹಾಕ್ರಿ, ನಿಮಗೆ ಆನ್ಸರ್ 1 ಬರುತ್ತೆ. ಸೊ therefore ಆಪ್ಷನ್ ಬಿ
B is the right answer. You check it by yourself. Yes, ವಿಡಿಯೋ ಲಾಂಗ್ ಆಗ್ತಾ ಇದೆ, ಬಟ್ ಓಕೆ. ಕ್ವಶನ್ ನಂಬರ್ 30 ಅಷ್ಟೇ ಇರೋದು. ಅದಾದಮೇಲೆಲ್ಲ ನಿಮ್ಮದು ಸ್ಟ್ಯಾಟ್ಸ್ ಇದೆ. ಸ್ಟ್ಯಾಟ್ಸ್ ಐ ಆಮ್ ನಾಟ್ ಟು ಗುಡ್ ಇಟ್. ಐ ಹ್ಯಾವ್ ನಾಟ್ ಡನ್ ಎನಿ ಆಫ್ ದ ಮಾಸ್ಟರ್ ಡಿಗ್ರಿ ಇನ್ ಸ್ಟ್ಯಾಟ್ಸ್. ಓಕೆ, when I will do it, I'll explain it. Anyways, for the ordinary differential equation y dash is equal to x root y, there exists no solution, no general solution. There exists exactly one particular solution. Y is equal to 0 is a singular solution. So okay, ordinary differential equation ಕೊಟ್ಟಿದ್ದಾರೆ, ಹೌದಾ? ODE ಕೊಟ್ಟಿದ್ದಾರೆ. So what are you going to take? y dash is equal to x root y ಕೊಟ್ಟಿದ್ದಾರೆ. Nothing but y dash is nothing but what? dy by dx, right? dy by dx ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ನೋಡಬೇಕು, ಹೆಂಗೆ ಮಾಡೋದು ಇದನ್ನು? ಓಕೆ, ಯು ಡೂ ಸೆಪರೇಷನ್. ವೈ ಟರ್ಮ್ಸ್ ಒಂದು ಕಡೆ ತರ್ರಿ, ಎಕ್ಸ್ ಟರ್ಮ್ಸ್ ಒಂದು ಕಡೆ ಇರಲಿ, ಎಕ್ಸ್ ಇಂಟು ಡಿ ಎಕ್ಸ್, ಹೌದಾ? ಸೊ ಒನ್ಸ್ ಅಗೇನ್ ವಾಟ್? ಇಂಟಿಗ್ರೇಷನ್ ಆಫ್ 1 by root y is 2 root y. Integration of x is what? X square by 2 plus some arbitrary constant. Y is equal to x square by, divide by 2. We are actually doing divide by 2. Constant anyhow will remain constant only. Do what do you do? Squaring on both sides, you're going to get x square plus 4 plus c, x square divided by 4 plus c whole square. That is y is equal to, okay. So definitely ಇದನ್ನು ಮಾಡಿದ್ಮೇಲೆ ನೀವೇನು ಮಾಡ್ಬೋದು? This is nothing but it is relating to your quadratic equations. Quadratic equation formally ಬರುತ್ತೆ, ಹೌದಾ? Nothing but p is equal to, ಇಲ್ಲಿ ಅಬ್ಸರ್ವ್ ಮಾಡಿ, p is equal to x root y ಇದ್ದರೆ p ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ? x ಸ್ಕ್ವೇರ್ y ಆಗುತ್ತೆ. ನಥಿಂಗ್ ಬಟ್ ಇದನ್ನು ಈ ಕಡೆ ತಂದರೆ ಏನಾಗುತ್ತೆ? is equal to 0. Yes or no? So this is what? ಕ್ವಾಡ್ರಾಟಿಕ್ ಇನ್ ಪಿ ಆಗುತ್ತೆ, ಕರೆಕ್ಟಾ? ಪಿ ಸ್ಕ್ವೇರ್ ಇನ್ ಪಿ ಆಗುತ್ತೆ. ವೇರ್ ಯಾವ ಫಾರ್ಮ್ ಹೇಳಿ ಅದು? ಎ ಪಿ ಸ್ಕ್ವೇರ್ ಬಿ ಪಿ ಸಿ ಇಸ್ ಇಕ್ವಲ್ ಟು 0. ವೇರ್ ಎ ಇಸ್ ಇಕ್ವಲ್ ಟು ವಾಟ್? 1, ಬಿ ಇಸ್ ಇಕ್ವಲ್ ಟು ವಾಟ್? 0, ಸಿ ಇಸ್ ಇಕ್ವಲ್ ಟು ಏನಾಗುತ್ತೆ? ಮೈನಸ್ ಎಕ್ಸ್ ಸ್ಕ್ವೇರ್ ವೈ, ಕರೆಕ್ಟಾ? ಸೊ ಈ ಥರ ಕಂಪೇರ್ ಮಾಡಿ ನೆಕ್ಸ್ಟ್ ಏನು ಮಾಡ್ಬೋದು? ಬಿ ಸ್ಕ್ವೇರ್ ಮೈನಸ್ 4ac ಮಾಡ್ಕೊಳ್ಳಿ, ವಿಚ್ ಇಸ್ ಈಕ್ವಲ್ ಟು 0. ಬಿ ಸ್ಕ್ವೇರ್ ಟರ್ಮ್ ಎನಿಯೋ 0, ಮೈನಸ್ 4 ಇಂಟು ಎ ಅಂದರೆ 1, ಸಿ ಅಂದರೆ ಮೈನಸ್ x square y is equal to 0. So definitely you are going to get 4x square y is equal to 0, which implies y must be equal to 0. So therefore option C is the right answer for the question 27. Okay. So coming to question number 28, idu nimma PD question ide actually. So which is a direct result. We can't do anything about it. Okay. So coming to question number 29 antu ನಾನು ಆಲ್ರೆಡಿ 2013 ಪೇಪರಲ್ಲೇ ಫಸ್ಟ್ ಕ್ವಶನ್ ಮಾಡಿಸಿದ್ದೀನಿ, ಅದೇ ರಿಪೀಟ್ ಆಗಿದೆ ಇಲ್ಲಿ. ಹೆಂಗೆ ಮಾಡ್ತೀರಾ ಅದನ್ನು ನೀವು ಲಾಗ್ ತೊಗೊಂಡ್ಬಿಟ್ಟು ಮಾಡ್ಬೋದು, ಹೌದಾ? ಯು ಕ್ಯಾನ್ ಚೆಕ್ ಇಟ್ ಔಟ್ ದ್ಯಾಟ್ ವಿಡಿಯೋ, ದ್ಯಾರ್ ಯು ವಿಲ್ ಗೆಟ್ ಇಟ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ಕ್ವಶನ್ ನಂಬರ್ 30, ಏನು ಕೊಟ್ಟಿದ್ದಾರೆ? ಓಕೆ, ದಿಸ್ ಇಸ್ ಗಾಮಾ ಫಂಕ್ಷನ್. ಓಕೆ, ಗಾಮಾ ಫಂಕ್ಷನ್ ಬಗ್ಗೆ ನೀವು ಓದಿರ್ತೀರ ಫೈನಲ್ ಇಯರ್ ಹತ್ತಿರ, ಐ ಥಿಂಕ್. ನಾವು 4th ಸೆಮ್ಮಲ್ಲಿ ಏನೋ ಓದಿದ್ವಿ ಗಾಮಾ ಫಂಕ್ಷನ್ಸ್. ಸೊ ಸೇಮ್ ಗಾಮಾ ಫಂಕ್ಷನ್ಸ್ ಕಾನ್ಸೆಪ್ಟಲ್ಲೇ ಅದನ್ನು ನಾವು ಸ್ಟ್ಯಾಂಡರ್ಡ್ ರಿಸಲ್ಟ್ ಇದು ಏನೇಳಿ ಇದೇನು ಈಕ್ವೇಷನ್ ಇದೆಯಲ್ಲ, ದಿಸ್ ಇಸ್ ಆ್ಯಕ್ಚುಲಿ ಸ್ಟ್ಯಾಂಡರ್ಡ್. ಸೊ ದೆನ್ ದಿಸ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಕೇಳಿದಾರೆ ತಾನೆ, ಯು ಪುಟ್ n is equal to 0, ಡೆಫಿನೆಟ್ಲಿ ಈಸಿಯಾಗಿ ಸಿಗುತ್ತೆ ನೋಡಿ. n is equal to 0 ತೊಗೊಂಡ್ಬಿಟ್ರೆ ಇನ್ನೇನಾಗುತ್ತೆ ಹೇಳಿ? ಹೋಲ್ 0 ಆಗುತ್ತೆ ಅಂದರೆ ಎನಿಥಿಂಗ್ ಪವರ್ 0 is what? 1. ಸೊ ದೇರ್ ಫಾರ್ ಇದು ಬರೀ ಡಿ ಟಿ ಉಳಿಯುತ್ತೆ. ಆನ್ಸರ್ ಏನು ಬರುತ್ತೆ? ಟಿ ಬರುತ್ತೆ. ಫ್ರಮ್ ಲಿಮಿಟ್ಸ್ 0 to π/2. ಸೊ ಯು ಅಪ್ಲೈ, ಯು ಆರ್ ಗೋಯಿಂಗ್ ಟು ಗೆಟ್ π/2. ಸೊ n is equal to 0 ತೊಗೊಂಬಂದು ಎಲ್ಲ ಆಪ್ಷನ್ಸಲ್ಲಿ ಚೆಕ್ ಮಾಡಿ. ಎಲ್ಲ ಆಪ್ಷನ್ಸಲ್ಲಿ ಯಾವ ಆಪ್ಷನಿಗೆ π/2 ಬರ್ತಾ ಇದೆಯೋ ಅದೇ ಆಪ್ಷನ್ ನಿಮಗೆ ಏನಾಗುತ್ತೆ? ರೈಟ್ ಆನ್ಸರ್ ಆಗುತ್ತೆ. ಚೆಕ್ ಇಟ್ ಔಟ್. ಇಲ್ಲೇನಾಗುತ್ತೆ? n is equal to 0. Secant 0 is what? Secant 0 1. Yes or no? But what you are going to get? Check it out, yaar. ಪೈ ಇಂಟು, ನೀವೇ ಚೆಕ್ ಮಾಡ್ಕೋತೀರಾ ಅನ್ಕೋತೀನಿ. ವಿಡಿಯೋ ಸ್ವಲ್ಪ ಲಾಂಗ್ ಆಗ್ತಾ ಇದೆ ಆ್ಯಕ್ಚುಲಿ. ಯು ಚೆಕ್ ಇಟ್ ಔಟ್. ಯು ಗೋಯಿಂಗ್ ಟು ಗೆಟ್ ದಿಸ್ ಒನ್, ರೈಟ್? ಸೊ n is equal to 0 ಅಪ್ಲೈ ಮಾಡಿದ್ರೆ ದಿಸ್ ಹೋಲ್ ಟರ್ಮ್ ಬಿಕಮ್ 0, ರೈಟ್? ಸೊ ಪೈ ಹೊರಗೆ ಉಳ್ಕೊಳುತ್ತೆ, ಇಂಟು ದ ಹೋಲ್ ಟರ್ಮ್ ಬಿಕಮ್ಸ್ 0. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಓನ್ಲಿ ಪೈ ಆಸ್ ದ ಆನ್ಸರ್, ಹೌದಾ? ಬರೀ ಪೈ ಅಷ್ಟೇ ಸಿಗುತ್ತೆ, ಬಿಕಾಸ್ ಈ ಟರ್ಮ್ ಇನ್ ವ್ಯಾಲ್ಯೂ secant 0 is 1. ಇದನ್ನು ಸಾಲ್ವ್ ಮಾಡೋದು ಬೇಡ, ಹಿಂಗೆ ಡೈರೆಕ್ಟ್ ಹೇಳ್ತೀನಿ ನೋಡಿ. 1. ಸೊ ಪೈ ಇಂಟು 1 ಪೈ ಅಷ್ಟೇ. ನೆಕ್ಸ್ಟ್ π/2 ಇರುತ್ತೆ, ಇಂಟು secant 0 n is equal to 0 ಹಾಕಿದಾಗ ದಿಸ್ ಪರ್ಟಿಕ್ಯುಲರ್ ಟರ್ಮ್ ಬಿಕಮ್ಸ್ 1.
ಸೊ π/2 into 1 is π/2. ನಮಗೆ ಅದೇ ಬೇಕಿತ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ಸಿ ಆಲ್ಸೋ ಯು ಕ್ಯಾನ್ ಚೆಕ್ ಇಟ್. tan 0 0ನೇ ಆಗ್ಬಿಡುತ್ತೆ ಫುಲ್ಲು. ಸೊ ಫುಲ್ ಟರ್ಮ್ 0. ಆರ್ ಆಲ್ಸೋ tan 0 0 ಫುಲ್ ಟರ್ಮ್ 0. ನಮಗೆ π/2 ಎಲ್ಲಿ ಬರ್ತಾ ಇದೆ? ಬರೀ ಆಪ್ಷನ್ ಬಿಗೆ. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ದಿಸ್ ವಾಸ್ ಪೇಪರ್ 2 ಆ್ಯಕ್ಚುಲಿ. ಇಷ್ಟೇ ಇದೆ. ಅದಾದಮೇಲೆ 50 ಕ್ವಶನ್ಸ್ ಇರುತ್ತೆ. ಪೇಪರ್ 2 ಅಲ್ಲಿ ಇತ್ತು ಆಗ 2014 ಓಕೆ, ಈಗಲ್ಲ 2014 ಪೇಪರ್ 2. So they had 50 questions, out of which 30 were pure mathematics and applied mathematics, but 20 were 30 ತಾನೆ? Yes, 20 were what? Stats part ಇತ್ತು. ಯಾಕಂದರೆ ಸ್ಟಾಟ್ಸ್ ಪೇಪರ್ಗೂ ಮತ್ತು ಪ್ಯೂರ್ ಮ್ಯಾಥಮೆಟಿಕ್ಸ್ ಓದೋರಿಗೆಲ್ಲರಿಗೂ ಅಥವಾ BSc ಹಾನರ್ಸ್ ಯಾರು ಮಾಡಿರ್ತಾರೆ ಅಂಥವ್ರು ಇದ್ರೂ ವಾಟ್ ಎವರ್ ಇಟ್ ಈಸ್, ಯು ಪೀಪಲ್ ವಿಲ್ ಬಿ ಹ್ಯಾವಿಂಗ್ ಸೇಮ್ ಪೇಪರ್. ಓಕೆ, ಸೊ ದ್ಯಾಟ್ಸ್ ವೈ ಏನಾಗುತ್ತೆ, ಸ್ಟ್ಯಾಟ್ಸ್ ಇರೋರ್ಗೂ ಈಕ್ವಲ್ ವೇಟೇಜ್ ಕೊಡಬೇಕು ಅಂತೇಳಿ ಇಲ್ಲೊಂದು ಸ್ವಲ್ಪ ಪೇಪರ್ 3ಯಲ್ಲೂ ಕೂಡ ಒಂದು ಸ್ವಲ್ಪ ಸ್ಟ್ಯಾಟ್ಸ್ನ ಲಿಬರ್ಟಿ ಮಾಡಿ ಅದನ್ನು ಜಾಸ್ತಿ ಕ್ವಶನ್ಸ್ ಕೊಟ್ಟಿರ್ತಾರೆ. ಅಲ್ಲಿಗೆ ನೀವು KCET ಆ್ಯಕ್ಚುಲಿ ಬರೆಯೋದೆಷ್ಟು 100 ಮಾರ್ಕ್ಸ್ಗಲ್ಲ, 100 ಕ್ವಶನ್ಸ್ ಅಪಿಯರ್ ಮಾಡೋಕ್ಕಲ್ಲ. ಯು ಆರ್ ಓನ್ಲಿ ಅಪಿಯರಿಂಗ್ 60 ಕ್ವಶನ್ಸ್, ಔಟ್ ಆಫ್ ವಿಚ್ ಯು ಹ್ಯಾವ್ ಟು ಕ್ವಾಲಿಫೈ. ದಟ್ಸ್ ಇಟ್. ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್. ರ್ಯಾಂಕ್ ಬಂದ್ರೆ ಇನ್ನೂ ಒಳ್ಳೆಯದೇ, ಕ್ವಾಲಿಫೈ ಮಾಡಿದ್ರು ದ್ಯಾಟ್ ಈಸ್ ಆಲ್ಸೋ ಗುಡ್. ಓಕೆ, ಹೌ ಮೆನಿ ಆಫ್ ಯು ವಾಂಟ್ ಟು ನೋ KCET ಕ್ಲಿಯರ್ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯಾರಿಗಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ಯು ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಐ ವಿಲ್ ಮೇಕ್ ಎ ಸೆಪ್ರೇಟ್ video on that. I'll inform you what happens after you clear the KCET exam. Okay, so that's all for today. I guess the video was helpful, and if the lecture was very helpful for you, please help your friends by sharing it. Okay, and let me know in the comment section your opinions, and if you feel that you like the video, then you can like the video as well. Okay, ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ. ವಿಡಿಯೋನ ಲೈಕ್ ಮಾಡೋದ್ರಿಂದ ಏನಂದರೆ ಬೇರೆಯವ್ರಿಗೆ ಯಾರಿಗೆ ನೆಸೆಸಿಟಿ ಇದೆಯೋ ಅವರಿಗೂ ಕೂಡ ಏನಾಗುತ್ತೆ, ರೆಕಮೆಂಡ್ ಆಗುತ್ತೆ. Okay, so if you want, you can like the video. If it was really helpful, please like it. And meanwhile, ಲೈಕ್ ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಪರ್ಸ್ನಲ್ ಚಾಯ್ಸ್. ಬಟ್ ಶೇರ್ ಅಂತೂ ಕಂಪಲ್ಸರಿ ಮಾಡಲೇಬೇಕು, ಬಿಕಾಸ್ ನಿಮಗೆ ಅಷ್ಟೇ ಹೆಲ್ಪ್ ಆಗಬಾರ್ದು. ಹೌದಾ? ಆ್ಯಸ್ ಐ ಆಲ್ವೇಸ್ ಸೇ ಇನ್ ಎವ್ರಿ ಲೆಕ್ಚರ್, ಪ್ಲೀಸ್ ಹೆಲ್ಪ್, ಬಿಕಾಸ್ ವೆನ್ ಯು ಹೆಲ್ಪ್ ದ ನಾಲೆಜ್ ಇನ್ಕ್ರೀಸಸ್. ನಾಲೆಜ್ ಏನು ಕಮ್ಮಿ ಆಗಲ್ಲ. ಓಕೆ, ಸೊ ದ್ಯಾಟ್ಸ್ ಇಟ್. And let me know your opinions in the comment sections. Okay, so that's all for today. Thank you so much. God bless you.